ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಏನು ಸರ್ ವಿಜಯ್ ಸರ್ ಮತ್ತೆ ಇನ್ನೊಂದು ಕ್ಲಾಸ್ ಮುಖಾಂತರ ಬಂದಿರಾ ಅನ್ಕೊಂತೀರಾ? ಹೌದು, ಇವತ್ತೊಂದು ಕ್ಲಾಸ್ಗೆ ನಿಮಗೆ ಹೊಸದಾಗಿ ಒಂದು ಕಾನ್ಸೆಪ್ಟನ್ನು ತಗೊಂಡು ಬಂದಿದ್ದೀನಿ. ಹೊಸ ಕಾನ್ಸೆಪ್ಟ್ ಅಂತ ಅನಿಸ್ತೇ ಇರ್ಬೋದು ನಿಮಗೆ, ಬಟ್ಟು ಇದು ನಿಮಗೆ HSTR GPSTR ಕರ್ನಾಟಕ TETಗೆ ಏನಾಗಿದೆ ತುಂಬಾ ಉಪಯುಕ್ತ ಆದಂಥ ಒಂದು ಕ್ಲಾಸ್ ಆಗಿದೆ ಅಂತ ಹೇಳ್ತಾ, ಸೊ ಯಾಕಂತ ಅಂದಾಗ ಈಗೇನು ನಾನು ಕ್ವಶನ್ಗಳು ತಗೊಂಡಿದ್ದೀವಿ, ಕ್ವಶನ್ಸ್ಗಳು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಿಮ್ಮ ಹತ್ರ. ಸೊ ಆ ಕ್ವಶನ್ಸ್ಗಳು ಏನಾಗಿದೆ ಅಂತಂದಾಗ ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಸೊ ಯಾಕೆ ಸರ್ ಇವಾಗ ಇದನ್ನೆಲ್ಲ ಸ್ಟಡಿ ಮಾಡಬೇಕು ಅಂತಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ನೋಟಿಫಿಕೇಷನ್ ಇನ್ನೇನು ಆಗೋ ಹಂತದಲ್ಲಿದೆ. ಸೊ ಇವಾಗ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತಂದಾಗ ನೆಕ್ಸ್ಟ್ ಎಂದೂ ಕೂಡ ನಾವು ಓದೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಜಾಬನ್ನು ತಗೊಳೋಕ್ಕಾಗಲ್ಲ. ಯಾಕಂದಾಗ ನಿಮಗೆ ಗೊತ್ತಿರ್ಬೋದು ಈ ಟೀಚರ್ಸ್ ಜಾಬ್ ಅಂತಂದಾಗ ಹೇಗಿರುತ್ತೆ ಅಂತಂದಾಗ ನಮಗೆ ವರ್ಷಕ್ಕೊಂದ್ಸತಿ ಅಂತೂ ಕಾಲಾಗಂಥದ್ದು. ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ನಿಮಗೆ ಗೌರ್ಮೆಂಟ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಹೆಂಗಿದೆ ಅಂತ ಅನ್ನೋದು. ಅದಕ್ಕೋಸ್ಕರ ನಾವು ಕಾಲಾದಾಗ ನಮಗೆ ಗೊತ್ತಿರಬೇಕು. ನಮ್ಮ ಡೆಡಿಕೇಶನ್ ಯಾವಾಗಲೂ ಏನಾಗಿರಬೇಕು, 100% ಇರಬೇಕು. ನಮ್ಮ ಲಕ್ ಯಾವಾಗ ಕೈ ಹಿಡಿಯುತ್ತೋ ಆ ಡೆಡಿಕೇಶನ್ ನಮಗೇನಾಗುತ್ತೆ, ಡೆಡಿಕೇಶನ್ ಪ್ಲಸ್ ಲಕ್ ಸೇರ್ಕೊಂಡು ನಮಗೇನಾಗುತ್ತೆ ಸಕ್ಸಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ, ನಾವು ನೋಟಿಫಿಕೇಶನ್ ಆದಮೇಲೆ ಓದ್ತೀವಿ ಸರ್. ನೋಟಿಫಿಕೇಶನ್ ಆಗಲಿ ಮೊದಲು, ಅದಾದಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಇದೆ. ಯಾವುದೇ ಕಾರಣಕ್ಕೂ ನೀವು ಜಾಬನ್ನು ತಗೊಳೋಕ್ಕಾಗಲ್ಲ. ಇವಾಗಿಂದ ನೀವೇನು ಮಾಡಬೇಕು, ನೋಟಿಫಿಕೇಶನ್ ಮುಂಚೆನೇ ಏನು ಮಾಡಬೇಕು, ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಆಲ್ರೆಡಿ ಒಂದ್ಸತಿ ಸಿಲೆಬಸ್ನ ಮುಗಿಸಿ ನೀವು ತರವಾಗಿ ಕೂತ್ಕೊಂಡಿದ್ದೆ. ನೋಟಿಫಿಕೇಶನ್ ಆದಮೇಲೆ ಏನು ಮಾಡ್ಬೋದು, ಇನ್ನೊಂದ್ಸತಿ ರಿವಿಷನ್ ಮಾಡ್ಕೊಂಡು ಎಕ್ಸಾಮ್ ಹಾಲಿಗೆ ಹೋಗಿ ಕೂತ್ಕೊಂಡಾಗ ನಿಮ್ಮಷ್ಟು ಖುಷಿ ಆದಂಥ ವ್ಯಕ್ತಿ ಯಾರು ಇರಲ್ಲ. ಯಾಕಂತಂದಾಗ ಆವಾಗ ನೀವು ಕ್ವಶನ್ಸ್ಗಳನ್ನ ಆನ್ಸರ್ ಮಾಡೋಂಥ ರೀತಿ ಏನಾಗಿರುತ್ತೆ, ತುಂಬ ಚೇಂಜ್ ಆಗಿರುತ್ತೆ. ನಾನು ಜಾಬನ್ನು 100% ಆಗಿ ತಗೊಂಡೆ ಅನ್ನೋ ಒಂದು ನಂಬಿಕೆ ನಿಮಗೆ ಬಂದಿರುತ್ತೆ. ಹಾಗಾಗಿ ಇವಾಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಒಂದು ಸಾಧನಾ ಶಂಕರ್ ಅಕಾಡೆಮಿಲಿ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಕ್ಲಾಸಸ್ಗಳು ಸಿಗ್ತವೆ. HSTR ಆಗಿರ್ಬೋದು, GPSTR ಆಗಿರ್ಬೋದು, PSTR ಆಗಿರ್ಬೋದು, ಕರ್ನಾಟಕ TET ಆಗಿರ್ಬೋದು, 10th ಕ್ಲಾಸ್ LB ಆಗಿರ್ಬೋದು, ಜನರಲ್ ಸೈನ್ಸ್ ಕ್ಲಾಸ್ ಆಗಿರ್ಬೋದು, ಎಲ್ಲ ಕ್ಲಾಸಸ್ನು ಕೂಡ ನಾವೇನು ಮಾಡ್ತೀವಿ ಆನ್ಲೈನ್ ಮುಖಾಂತರ ನಿಮಗೆ ಕೊಡ್ತಾ ಹೋಗ್ತೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ನಮ್ಮದು ಸಬ್ಸ್ಕ್ರಿಪ್ಷನ್ ಒಂದು ಕ್ಲಾಸಸ್ಗಳನ್ನ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸಬ್ಸ್ಕ್ರಿಪ್ಷನ್ ನಿಮಗೆ ಬೇಕಾದರೆ ಈ ಒಂದು ವೀಡಿಯೋಗಳೇನಿದ್ದಾವೆ, ಈ ವಿಡಿಯೋದ ಫುಲ್ಲು ಡೀಟೇಲ್ಸ್ ಅಥವಾ ಫುಲ್ಲು ನಿಮಗೆ ಮಾಹಿತಿ ಬೇಕಾದಾಗ ನಿಮಗೆ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ಗೆ ನಾವು ಎಂಟ್ರಿ ಆಗಿಬಿಡೋಣ. ನೋಡ್ಬೋದು ನೀವು 2024 ಕರ್ನಾಟಕ TET ಪೇಪರ್ 2ದಲ್ಲಿ ಬಂದಿರತಕ್ಕಂಥ ಈ ಕೆಮಿಸ್ಟ್ರಿ ಕ್ವಶನ್ಸ್ಗಳೇನಿದ್ದಾವೆ ಇದನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ಈ ಒಂದು ಕರ್ನಾಟಕ TET ಅಂತ ಕಬ್ಬಿಣದ ಕಡಲೆ ಲಾಸ್ಟ್ ಇಯರ್ ನೀವು ನೋಡಿರ್ಬೋದು ಯಾವ ರೀತಿ ಕ್ವಶನ್ ಪೇಪರ್ ಬಂದಿತ್ತು. ಅದರಲ್ಲೂ ಕೂಡ ಚೈಲ್ಡ್ಹುಡ್ ಆ್ಯಂಡ್ ಸೈಕಾಲಜಿಲಿ ಮಾತ್ರ ಯಾವ ಥರ ಕ್ವಶನ್ಸ್ಗಳು ತೆಗೆದಿದೆ ನೀವು ನೋಡ್ಬೋದು. ಹಾಗೆ ಈ ಒಂದು ಏನೋ ನಮಗೆ ಸಬ್ಜೆಕ್ಟ್ ಇರುತ್ತಲ್ವಾ, ಆ ಸಬ್ಜೆಕ್ಟಲ್ಲೂ ಕೂಡ ಅಷ್ಟೇ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ನ ಫ್ರೇಮ್ ಮಾಡ್ತಾ ಹೋಗ್ತಾರೆ ಇವತ್ತಿನ ದಿನಗಳಲ್ಲಿ. ಯಾಕಂದಾಗ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗ್ತಾ ಹೋದಾಗ ಅದರಲ್ಲಿ ಕ್ವಶನ್ ಕೇಳ್ತಕ್ಕಂಥ ರೀತಿಯೂ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಓದಂಥ ರೀತಿಯೂ ಕೂಡ ಏನು ಮಾಡಬೇಕು, ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಮೊದಲನೇ ಕ್ವಶನ್ಗೆ ಎಂಟ್ರಿ ಆಗಿಬಿಡೋಣ. ಫಸ್ಟ್ ಕ್ವಶನ್ ಬಂದುಬಿಟ್ಟು ದ SI ಯೂನಿಟ್ ಆಫ್ ಡೆನ್ಸಿಟಿ ಈಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಂದುಬಿಟ್ಟು kg/m³ ಕೊಟ್ಟಿದ್ದಾರೆ, kg ಮೀಟರ್ ಕೊಟ್ಟಿದ್ದಾರೆ, m³ ಕೊಟ್ಟಿದ್ದಾರೆ, ನ್ಯೂಟನ್ ಕೊಟ್ಟಿದ್ದಾರೆ. ಹಾಗಾದರೆ ದ ರೈಟ್ ಆನ್ಸರ್ ಬಂದುಬಿಟ್ಟು ಯಾವುದು ಅಂತಂದಾಗ kg/m³. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡ್ಬೋದು ನೀವು SI ಯೂನಿಟ್ ಅಂತ ಕೊಟ್ಟಿದ್ದಾರೆ. SI ಯೂನಿಟ್ ಅಂತ ಅಂದಾಗ ನಮಗೆ SI ಯೂನಿಟ್ ಅಂತ ಅಂದಾಗ ಬರೀ ಡೆನ್ಸಿಟಿ ಅಷ್ಟೇ ಬರಲ್ಲ. SI ಯೂನಿಟಲ್ಲಿ ಸುಮಾರಷ್ಟು SI ಯೂನಿಟ್ಗಳು ಬರ್ತವೆ. ಈಗಾಗಲೇ ಎಕ್ಸಾಮಲ್ಲಿ ತುಂಬ SI ಯೂನಿಟ್ಗಳನ್ನ ಕೇಳಿಬಿಟ್ಟಿದ್ದಾರೆ. ಹಾಗಾದರೆ ನಾವು ಫಸ್ಟ್ ಡೆನ್ಸಿಟಿನ ಒಂದು ಸ್ವಲ್ಪ ನೋಡಿಕೊಂಡು ಅದಾದಮೇಲೆ ಬೇರೆ SI ಯೂನಿಟ್ಗಳು ಯಾವುದಿದ್ದಾವೆ ಅದನ್ನ ನೋಡ್ತಾ ಹೋಗೋಣ, ಹೌದಲ್ವಾ? ಹಾಗಾದರೆ ನಿಮಗೆ ಡೆನ್ಸಿಟಿ ಅಂತಂದು ಎಲ್ಲರಿಗೂ ಗೊತ್ತಿದೆ. ದಟ್ ಈಸ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಕರಿತಾ ಹೋಗ್ತೀವಿ. ನಮ್ಗೆ ಗೊತ್ತಿರ್ಬೋದು ಮಾಸನ್ನು ಏನು ಮಾಡ್ತೀವಿ, ಯಾವುದರಲ್ಲಿ ಅಳತೆ ಮಾಡ್ತಾ ಹೋಗ್ತೀವಿ, kgಲಿ ಅಳತೆ ಮಾಡ್ತಾ ಹೋಗ್ತೀವಿ. ಅದೇ ಥರ ವಾಲ್ಯೂಮ್ನ ಏನು ಮಾಡ್ತೀವಿ, m³ ಅಂತ ತಗೊತೀವಿ. ಹೇಗೆ ವಾಲ್ಯೂಮ್ನ m³ ಮೆಷರ್ ಮಾಡ್ತಾ ಹೋಗ್ತೀವಿ. ನೀವು ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸಲ್ಲಿ ನೀವು ವಾಟರ್ನ ಫಿಲಪ್ ಮಾಡಿಟ್ಟಾಗ ಅದು 3 ಡೈಮೆನ್ಷನ್ ಆಗುತ್ತೆ. 3 ಡೈಮೆನ್ಷನ್ ನಮ್ಗೆ ಏನಾಗುತ್ತೆ, 3 ಆ್ಯಕ್ಸಿಸ್ ಬರುತ್ತೆ, X, Y ಮತ್ತು Z. ಅಂದರೆ ಲೆಂತ್, ಹೈಟ್ ಮತ್ತು ಬ್ರೆಡ್ತ್ ಅಂತ 3 ಆ್ಯಕ್ಸಿಸ್ ಬರುತ್ತಲ್ವಾ. ಲೆಂತ್, ಹೈಟ್ ಮತ್ತು ಬ್ರೆಡ್ತ್ ಬರುತ್ತೆ. ಈ ಲೆಂತ್, ಹೈಟ್, ಬ್ರೆಡ್ತನ್ನು ಏನು ಮಾಡ್ತೀವಿ ನಾವು, ಇದನ್ನು ಮೀಟರಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವಿ. ಇದನ್ನು ಮೀಟರಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವಿ, ಇದನ್ನು ಮೀಟರಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಟೋಟಲ್ ಆಗಿ ಏನು ಬಂತು, ನಮಗೆ m³ ಬಂತು. ಅದನ್ನೇ ನಾವೇನು ಮಾಡಿದ್ದೀವಿ, ವಾಲ್ಯೂಮ್ದು m³ ಅಂತ ಬರೆದಿದ್ದೀವಿ. m³ ಏನಾಗಿದೆ ಇಲ್ಲಿ, ಡಿನಾಮಿನೇಟರ್ಲಿದೆ. ಇದು ನ್ಯೂಮರೇಟರ್ಗೆ ಹೋದಾಗ ಏನಾಗುತ್ತೆ ಅಂದಾಗ kg ಇದೆ. ಇದು ನ್ಯೂಮರೇಟರ್ಗೆ ಹೋದಾಗ ಏನಾಗುತ್ತೆ, m³ ಆಗುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ, ನಮಗೆ kg/m³ ಏನಾಗುತ್ತೆ, ಸರಿಯಾದ ಆನ್ಸರ್ ಆಗುತ್ತೆ. kg/m³ ಅಷ್ಟೇನಾ? ಇನ್ನೂ ಒಂದು
ಎಸ್ ಐ ಯೂನಿಟ್ ಇದೆ ಯಾವುದಕ್ಕೆ, ಡೆನ್ಸಿಟಿಗೆ. ಯಾವುದಂತ ಅಂದಾಗ ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್ ಅಂತ ಕರಿತಾ ಹೋಗ್ತೀವಿ. ಸರ್ ಇದನ್ನು ಯಾವಾಗ ಯೂಸ್ ಮಾಡ್ತಾರೆ, ಇದನ್ನು ಯಾವಾಗ ಯೂಸ್ ಮಾಡ್ತಾರೆ, ಇದನ್ನು ನಾವೇನು ಮಾಡ್ತೀವಿ ಅಂದಾಗ ಲಾರ್ಜರ್ ಕ್ವಾಂಟಿಟೀಸ್ ಇದ್ದಾಗ. ಸೊ ಫಾರ್ ಎಕ್ಸಾಂಪಲ್ ಏನು ಮಾಡ್ತೀರಾ, ಸೊ ಇವಾಗ ಕೆ ಜಿ ಲೆಕ್ಕದಲ್ಲಿ, ಅದು ಫಾರ್ ಎಕ್ಸಾಂಪಲ್ ಇವಾಗ ಹೇಗೆ ಅಂತಂದಾಗ, ಸೊ ಇವಾಗ ನೀವು ಮಂಜುಗಡ್ಡೆ ತಗೊಂತೀರಾ ಒಂದು, ಸೊ ವಾಟರ್ ತಗೊಂತೀರಾ, ಸೊ ವಾಟರ್ ಮೇಲೆ ಏನಾಗುತ್ತೆ, ಮಂಜುಗಡ್ಡೆ ತೇಲುತ್ತಲ್ವಾ, ಅಲ್ಲಿ ಗ್ರಾಮಲ್ಲಿ ಲೆಕ್ಕಕ್ಕಾಗಲ್ಲ. ನೀವು ಮಂಜುಗಡ್ಡೆ ಏನು ಮಾಡ್ತೀರಾ, ಕೆ ಜಿಲಿ ತಗೊಂತೀರಾ, ಹೌದಲ್ವಾ. ಸೊ ಗ್ರಾಮ್ಗಳಲ್ಲಿ ತಗೊಂತೀರಾ, ಇಲ್ಲ. ಸೊ ಕೆ ಜಿ ಲೆಕ್ಕದಲ್ಲಿ ಮಾಡ್ತೀವಿ, ವಾಟರ್ನು ಕೂಡ ಕೆ ಜಿ ಲೆಕ್ಕದಲ್ಲಿ ತಗೊಂತೀವಿ. ಸೊ ಆಟೋಮೆಟಿಕ್ಲಿ ಏನಾಯ್ತು ನಮಗೆ, ಸೊ ಲಾರ್ಜರ್ ಕ್ವಾಂಟಿಟಿ ತಗೊಂಡಾಗ ಏನು ಬಂತು, ಕೆ ಜಿ ಲೆಕ್ಕದಲ್ಲಿ ತಗೊಂತೀವಿ, ಅದಕ್ಕೋಸ್ಕರ ಕೆ ಜಿ ಪರ್ ಮೀಟರ್ ಕ್ಯೂಬ್ ಬಂತು. ಅದೇ ಸ್ಮಾಲರ್ ಕ್ವಾಂಟಿಟಿಯಲ್ಲಿ ತಗೊಂತೀವಿ ಅಂದಾಗ ಲ್ಯಾಬಲ್ಲಿ ತಗೊಂತೀವಿ ಸರ್. ಯಾಕೆ ಸರ್, ಲ್ಯಾಬಲ್ಲಿ ನಮ್ಗೆ ಕೆ ಜಿ ಗಟ್ಟಲೆ ತಗೊಂಡು ಸೊ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದರೆ ಸೊ ಎಷ್ಟು ದುಡ್ಡು ಖರ್ಚಾಗುತ್ತಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಸ್ಮಾಲರ್ ಕ್ವಾಂಟಿಟಿಲಿ ಏನು ಮಾಡ್ತೀವಿ ನಾವು ತಗೊಳ್ತಾ ಹೋಗ್ತೀವಿ ಯಾವುದನ್ನು, ಸೊ ಈ ಡೆನ್ಸಿಟಿ ವ್ಯಾಲ್ಯೂನ ಏನು ಮಾಡ್ತೀವಿ, ಸ್ಮಾಲರ್ ಕ್ವಾಂಟಿಟಿಲಿ ತಗೊಂಡಾಗ ಏನಾಗುತ್ತೆ ನಮಗೆ ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್ ಬರುತ್ತೆ. ಸೊ ಲ್ಯಾಬ್ಗಳಲ್ಲಿ ನಾವು ಏನು ಮಾಡ್ತೀವಿ, ಸೊ ಯಾವುದೇ ಒಂದು ಸಬ್ಸ್ಟೆನ್ಸ್ ಏನು ಮಾಡ್ತೀವಿ ಗ್ರಾಮಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್ ಬರುತ್ತೆ. ಸೊ ಹಾಗಾದರೆ ಡೆನ್ಸಿಟಿ 2 ಎಸ್ ಯೂನಿಟ್ ಬರುತ್ತೆ. ಒಂದು ಲಾರ್ಜರ್ ಕ್ವಾಂಟಿಟಿ ಇದ್ದಾಗ ಕೆ ಜಿ ಪರ್ ಮೀಟರ್ ಕ್ಯೂಬ್ ತಗೊಂತೀವಿ. ಸೊ ಸ್ಮಾಲರ್ ಕ್ವಾಂಟಿಟಿ ಇದ್ದಾಗ ಏನು ಮಾಡ್ತೀವಿ, ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್ ತಗೊಂತೀವಿ ಅಂತ ಹೇಳ್ತೀವಿ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ನೆಕ್ಸ್ಟ್ ನಮಗೆ ಆಪ್ಷನ್ ಇದೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಯಾವುದಿದೆ ಅಂತಂದಾಗ ಮೀಟರ್ ಕ್ಯೂಬ್ ಆಲ್ರೆಡಿ ನೋಡಿದ್ದೀವಿ. ಸೊ ಇದು ಯಾವುದ್ರದ್ದು ಅಂತಂದಾಗ ವಾಲ್ಯೂಮ್ದು ಏನಾಗುತ್ತೆ, ಎಸ್ ಐ ಯೂನಿಟ್ ಆಗುತ್ತೆ, ಹೌದಲ್ವಾ. ಸೊ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಏನಿದೆ, ನ್ಯೂಟನ್ ಇದೆ. ಸೊ ಈ ನ್ಯೂಟನ್ ಅನ್ನೋದು ಸೊ ನಿಮಗೆ ಗೊತ್ತಿದೆ ಫೋರ್ಸ್ ಇದೆ ಅಲ್ವಾ, ಆ ಫೋರ್ಸ್ನ ಒಂದು ಎಸ್ ಐ ಯೂನಿಟ್ ಆಗುತ್ತೆ. ಸರ್ ಹೆಂಗೆ ಸರ್ ನ್ಯೂಟನ್ ಬಂತು, ಸರ್ ನ್ಯೂಟನ್ ಅಂದರೆ ಸೊ ಬೇರೆ ಯಾವುದು ನಮಗೆ ಎಸ್ ಐ ಯೂನಿಟ್ ಇಲ್ವಾ ಇದಕ್ಕೆ ಫೋರ್ಸ್ಗೆ. ಸೊ ಇದೆ ಹೇಗೆ ಅಂತಂದಾಗ ನಿಮಗೆ ಗೊತ್ತಿದೆ ಫೋರ್ಸ್ ಅಂದ್ರೇನು, ಮಾಸ್ ಇಂಟು ಅಕ್ಸಲರೇಷನ್ ಅಂತ ಕರಿತೀರಾ, ಹೌದಲ್ವಾ. ಸೊ ಈ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಅಕ್ಸಲರೇಷನ್ ಇದೆ ಅಲ್ವಾ. ಸೊ ನಿಮಗೆ ಗೊತ್ತಿದೆ ಮಾಸನ್ನು ಏನು ಮಾಡ್ತೀವಿ, ಕೆ ಜಿಯಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವಿ. ಆಕ್ಸಲರೇಷನ್ ಅಂದರೆ ಏನು ಸರ್, ಸೊ ಎಕ್ಸಲರೇಷನ್ ಹೆಂಗೆ ಮೆಷರ್ ಮಾಡ್ತೀವಿ ಸರ್, ಎಕ್ಸಲರೇಷನ್ ಅಂದ್ರೇನು, ವೆಲಾಸಿಟಿ ಡಿವೈಡ್ ಬೈ ಟೈಮ್ ಅಂತ ತಗೊಂತೀವಿ. ಸೊ ಹಾಗಾದರೆ ವೆಲಾಸಿಟಿ ಅಂದ್ರೇನು ಸರ್, ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತ ತಗೊಂತೀವಿ. ನೋಡಿ ಸರ್, ಈ ಡಿಸ್ಟೆನ್ಸನ್ನು ಏನು ಮಾಡ್ತೀವಿ ನಾವು ಮೀಟರಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವಿ, ಟೈಮಿಂದ ಏನು ಮಾಡ್ತೀವಿ ಸರ್ ಸೆಕೆಂಡಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವಿ. ಅದೇ ಥರ ಇಲ್ಲಿ ಟೈಮನ್ನು ಸೆಕೆಂಡಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ ಸರ್ ಆಲ್ರೆಡಿ ಬಂದಿದೆ ನಮಗೆ ವೆಲಾಸಿಟಿ ಈಸ್ ಈಕ್ವಲ್ ಟು ಮೀಟರ್ ಪರ್ ಸೆಕೆಂಡ್. ಇದು ಸೆಕೆಂಡ್ ಮೇಲ್ಗಡೆ ಹೋದ ಏನಾಗುತ್ತೆ, ಪರ್ ಸೆಕೆಂಡ್ ಆಗುತ್ತೆ, ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಹಾಗಾಗಿ ಆಕ್ಸಲರೇಷನ್ಗೆ ಇಲ್ಲಿ ವೆಲಾಸಿಟಿ ಏನು ಹಾಕಬೇಕು ನಾವು, ಮೀಟರ್ ಪರ್ ಸೆಕೆಂಡ್ ಹಾಕಬೇಕು. ಇದೊಂದು ಸೆಕೆಂಡ್ ಮೇಲ್ಗಡೆ ಹೋದ ಏನಾಗುತ್ತೆ, ಪರ್ ಸೆಕೆಂಡ್ ಆಗುತ್ತೆ. ಸೊ ಟೋಟಲ್ ಓವರ್ ಆಗಿ ಏನಾಗುತ್ತೆ ನಮಗೆ ಎಕ್ಸಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಆಗುತ್ತೆ. ಸೊ ಹಾಗಾದ್ರೆ ಹಾಕೋಣ ಇವಾಗ ಫೋರ್ಸ್ ಈಸ್ ಈಕ್ವಲ್ ಏನಾಯ್ತು ನಮಗೆ, ಸೊ ಮಾಸ್ಗೆ ಏನು ಬಂತು ನಮಗೆ ಕೆ ಜಿ ಸಿಕ್ತು. ಸೊ ಆಕ್ಸಲರೇಷನ್ಗೆ ಏನು ಬಂತು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಕ್ತು. ಹಾಗಾದರೆ ಇನ್ನೊಂದು ಎಸ್ ಯೂನಿಟ್ ಏನಪ್ಪ ಅಂತಂದಾಗ ದಟ್ ಈಸ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏನಾಗುತ್ತೆ, ಫೋರ್ಸ್ದ ಒಂದು ಎಸ್ ಯೂನಿಟ್ ಕೂಡ ಆಗುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದಾಗ ನ್ಯೂಟನ್ ಅಂತ ಹೇಳ್ತಾ ಹೋಗ್ತೀವಿ. 1 ನ್ಯೂಟನ್ ಈಸ್ ಈಕ್ವಲ್ ಟು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಾವೇನು ಮಾಡ್ತೀವಿ, ಡಿಫೈನ್ ಮಾಡ್ತಾ ಹೋಗ್ತೀವಿ. ಇದು ಕೂಡ ಒಂದು ಯಾವುದೂ ಫೋರ್ಸಿನ ಒಂದು ಎಸ್ ಯೂನಿಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾದರೆ ಸರ್ ಇಷ್ಟೇನಾ ಎಸ್ ಯೂನಿಟ್ ಸರ್, ಸೊ ಇಲ್ಲಪ್ಪ, ಇದು ಈ ಥರ ಎಸ್ ಯೂನಿಟ್ಗಳು ನಮಗೆ ಫಿಸಿಕ್ಸ್ ಆಗಲಿ ಅಥವಾ ಕೆಮಿಸ್ಟ್ರಿದಾಗಲಿ ಸುಮಾರಷ್ಟು ಎಸ್ ಯೂನಿಟ್ಗಳು ಬರ್ತವೆ. ಸೊ ನಿಮ್ಗೆ ಅದರಲ್ಲಿ ಗೊತ್ತಿರಬೇಕು ಒಂದಿಷ್ಟು ಫಂಡಮೆಂಟಲ್ ಅಂತ ಕರಿತೀವಿ. ಫಂಡಮೆಂಟಲ್ ಬೇಸಿಕ್ ಯೂನಿಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಬೇಸಿಕ್ ಯೂನಿಟ್ಸ್ ಅಥವಾ ಎಸ್ ಐ ಯೂನಿಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವ ಸರ್ ಫಂಡಮೆಂಟಲ್ ಬೇಸಿಕ್ ಎಸ್ ಯೂನಿಟ್ಸು, ಸೊ ಟೋಟಲಾಗಿ ಎಷ್ಟಿದ್ದಾವೆ ನಮಗೆ 7 ಇದ್ದಾವೆ. ಸೊ ಅವನ್ನ ಹೆಂಗೆ ಸರ್ ನೆನ್ಪಿಟ್ಕೊಳ್ಳೋದು, ಸೊ ಒಂದು ಟ್ರಿಕ್ ಕೇಳ್ಕೊಡ್ತೀನಿ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಕಡೆ ಒಂದು ಕೋರ್ಸ್ ಇದೆ, ಒಂದು ಕಡೆ ಯಾವುದೋ ಒಂದು ಕೋರ್ಸ್ ಮಾಡಿರ್ತೀರಲ್ವ, ಪಿ ಜಿ ಅಥವಾ ಬಿ ಎ ಮಾಡಿರ್ತೀರಲ್ವ ನೀವು. ಸೊ ಅದೇ ಥರ ನಾವೇನು ಮಾಡೋಣ, ಈಗ ಒಂದು ಎಮ್ ಎ ಕೋರ್ಸ್ ಮಾಡ್ತೀವಿ, ಅದಲ್ವಾ. ಎಮ್ ಎ ಕೋರ್ಸ್ ಎಲ್ಲಿ ಮಾಡ್ತೀವಿ, ಎಮ್ ಎ ಕೋರ್ಸ್ ಇನ್ ಎಲ್ ಸ್ಕ್ವೇರ್ ಟಿ ಸ್ಕ್ವೇರಲ್ಲಿ ಮಾಡಿರ್ತೀವಿ, ಅದಲ್ವಾ. ನೀವೊಂದು ಎಮ್ ಎ ಕೋರ್ಸ್ ಮಾಡ್ತೀರಾ, ಇದೊಂದು ಯೂನಿವರ್ಸಿಟಿ ಅಂದ್ಕೊಳ್ಳೋಣ, ಎಲ್ ಸ್ಕ್ವೇರ್ ಟಿ ಸ್ಕ್ವೇರ್ ಅನ್ನೋದು. ಸೊ ನೀವು ಎಮ್ ಎ ಇನ್ ಎಲ್ ಸ್ಕ್ವೇರ್ ಟಿ ಸ್ಕ್ವೇರ್ ಏನು ಮಾಡ್ತೀರಾ, ಎಮ್ ಎ ಮಾಡಿರ್ತೀರಾ ಅಂತ ಅಂದ್ಕೊಳ್ಳೋಣ. ಸರ್ ಏನು ಸರ್ ಇದು ಅಬ್ರಿವೇಷನ್, ಏನು ಸರ್ ಇದು? ಸೊ ನೋಡಪ್ಪ, ಎಮ್ ಅಂದರೆ ಏನಾಗುತ್ತೆ, ಮಾಸ್ ಆಗುತ್ತೆ. ಸೊ ಎ ಅಂತಂದರೆ ಏನಾಗುತ್ತೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇ ಅಂತಂದರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ನೋಡಿ ಎಷ್ಟು ಈಸಿ ನೆನ್ಪಿಟ್ಕೊಳ್ಳೋದು, ಇಲ್ಲಿ 2 ಎಲ್ ಬರ್ತವೆ, ಒಂದೆಲ್ಲು ಲೆಂತ್ ಅಂತ ಕರಿತೀವಿ. ಅದೇ ಇನ್ನೊಂದು ಎಲ್ ತಗೊತೀವಿ, ನೆಕ್ಸ್ಟು ಲುಮಿನಸ್ ಇಂಟೆನ್ಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗೆ ಸರ್ ಟಿ ಸ್ಕ್ವೇರ್ ಇದೆ ಅಲ್ಲ ಸರ್, ಒಂದು ಟಿ ಅಂದ್ರೇನು ಸರ್,
ಒಂದು ಟಿ ಅಂದರೆ ಟೈಮ್ ಅಂತ ತಗೊತೀವಿ. ಸೊ ಇನ್ನೊಂದು ಟಿ ಅಂದರೆ ಟೆಂಪ್ರೇಚರ್ ಅಂತ ತಗೊತೀವಿ. ಓಕೆ, ಸೊ ಇವು ಏನಾಗ್ತವೆ ನಮಗೆ 7 ಏನಾಗ್ತವೆ, ದೀಸ್ ಆರ್ ದ ಫಂಡಮೆಂಟಲ್ ಬೇಸಿಕ್ ಯೂನಿಟ್ಸ್ ಅಂತ ಕರಿತೀವಿ. ಈ ಫಂಡಮೆಂಟಲ್ ಬೇಸಿಕ್ ಯೂನಿಟ್ಸ್ ಇಟ್ಕೊಂಡು ಏನು ಮಾಡ್ತೀವಿ ನಾವು, ಈ ಡೆನ್ಸಿಟಿ ಆಗಿರ್ಬೋದು, ಆಕ್ಸಲರೇಷನ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಸೊ ಇಂಥ ಏನು ಮಾಡ್ತೀವಿ, ವಾಲ್ಯೂಮ್ ಆಗಿರ್ಬೋದು, ಇಂಥ ಡೆರೈವ್ಡ್ ಯೂನಿಟ್ಸ್ ಏನು ಮಾಡ್ತೀವಿ, ಸೊ ನಾವು ಡೆರೈವ್ ಮಾಡ್ತಾ ಹೋಗ್ತೀವಿ, ಹೌದಲ್ವಾ. ಸೊ ಹಾಗಾಗಿ ಏನು ಮಾಡೋಣ, ಸೊ ಈ ಫಂಡಮೆಂಟಲ್ ಬೇಸಿಕ್ ಯೂನಿಟ್ಸ್ನ ನೆನ್ಪಿಟ್ಕೊಂಡ್ಬಿಟ್ರೆ ಈ ಥರ ಹೇಗೆ, ಸೊ ಈಸಿಯಾಗಿ ma/L² T² ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಸೊ ನಿಮ್ಗೆ ಈಸಿ ಆಗುತ್ತೆ. ಸೊ ಹಾಗಾದರೆ ನೋಡ್ತಾ ಬರೋಣವಾ, ಸೊ ಇದು SI ಯೂನಿಟ್ ಅಂತ ನೋಡ್ತಾ ಬರೋಣ. ನೋಡಿ, ಸೊ ಮಾಸ್ SI ಯೂನಿಟ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಈಗ ಏನಂತ ಹೇಳ್ತೀರಾ, kg ಅಂತ ಕರಿತೀರಾ. ನೆಕ್ಸ್ಟ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ನಿಮಗೆ ಗೊತ್ತಿರ್ಬೋದು, ಮೋಲ್ ಅಂತ. ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟು, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದೆಲ್ಲ, ಆ್ಯಂಪಿಯರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಮಗೆ ಲ್ಯೂಮಿನಸ್ ಇಂಟೆನ್ಸಿಟಿ ಬರುತ್ತೆ. ಸೊ ಇದ್ರದ್ದು SI ಯೂನಿಟ್ ಬಂದುಬಿಟ್ಟು ಕ್ಯಾಂಡೆಲ್ ಅಂತ ಕರಿತೀವಿ, ಕ್ಯಾಂಡೆಲ. ಸೊ ನೆಕ್ಸ್ಟ್ ಲೆಂತ್ ಇದೆ, ಲೆಂತ್ ನೀವು ಆಲ್ರೆಡಿ ಮೆಷರ್ ಮಾಡಿರ್ತೀರಾ, ದಟ್ ಈಸ್ ಮೀಟರ್ ಅಂತ ಕರಿತೀವಿ. ನೆಕ್ಸ್ಟು ಟೈಮ್ ಇದೆ, ಟೈಮ್ ಸರ್ ಯಾರಿಗೆ ಗೊತ್ತಿಲ್ಲ ಸರ್, ಸೆಕೆಂಡು. ಸೊ ಟೆಂಪ್ರೇಚರ್ ಇದೆ, ಅದನ್ನೇನು ಮಾಡ್ತೀವಿ, ಕೆಲ್ವಿನ್. ಸರ್ ಯಾಕೆ ಸರ್ ಟೆಂಪ್ರೇಚರ್ ಕೆಲ್ವಿನ್ ತಗೊಂಡಿದ್ದೀರಾ, ಸೊ ಟೆಂಪ್ರೇಚರ್ ನಾವೇನು ಮಾಡ್ತೀವಿ, ಡಿಗ್ರಿ ಸೆಲ್ಸಿಯಸಲ್ಲಿ ಮೆಷರ್ ಮಾಡ್ತೀವಿ ಸರ್, ಡಿಗ್ರಿ ಫ್ಯಾರನೈಟಲ್ಲಿ ಮೆಷರ್ ಮಾಡ್ತೀವಿ. ನೆಕ್ಸ್ಟು ಕೆಲ್ವಿನಲ್ಲಿ ಕೂಡ ಏನಾಗುತ್ತೆ ಮೆಷರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಕೆಲ್ವಿನೇ ಯಾಕೆ ತಗೊಂಡು ಸರ್, ಸೊ IPCಯಿಂದ ನಮ್ಗೆ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಯೂನಿಟ್ ಕೊಟ್ಟಿದ್ದಾರೆ ಯಾವುದು ಅಂತಂದಾಗ ಕೆಲ್ವಿನಲ್ಲೇ ಮೆಷರ್ ಮಾಡಬೇಕು. ಸೊ ಓವರ್ ದ ವರ್ಲ್ಡ್ ಏನು ಮಾಡ್ತೀವಿ ನಾವು ಅಂದಾಗ ಟೆಂಪ್ರೇಚರ್ನ ಕೆಲ್ವಿನಲ್ಲೇ ಮೆಷರ್ ಮಾಡ್ತಾ ಹೋಗ್ತೀವಿ, ದಟ್ ಈಸ್ ದ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಹೋಗ್ತೀವಿ, ಹೌದಲ್ವಾ. ಸೊ ಹಾಗಾಗಿ ಕೆಲ್ವಿನ್ ಈಸ್ ದ SI ಯೂನಿಟ್ ಆಫ್ ಟೆಂಪ್ರೇಚರ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಂತ, ಸೊ ಹಾಗಾಗಿ ಇನ್ನೊಂದಿಷ್ಟು SI ಯೂನಿಟ್ಗಳನ್ನ ಏನು ಮಾಡೋಣ, ಸೊ ಇನ್ ಡೀಟೇಲ್ ಆಗಿ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕ್ಲಾಸ್ಗಳಲ್ಲಿ ನಿಮಗೆ ಸಿಗುತ್ತೆ. ಈ ವಿಡಿಯೋಗಳನ್ನ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ನೀವು ಆದಷ್ಟು ಬೇಗ ನೀವೇನು ಮಾಡ್ತೀರಾ, ಈ ಒಂದು ಕಂಪ್ಲೀಟ್ ಕ್ಲಾಸಸ್ಗಳನ್ನ ತಗೊಂಡು ಈ ಒಂದು HSTR GPSTR ಒಂದು ಕೋರ್ಸ್ನ ತಗೊಂಡು ಸೊ ಆದಷ್ಟು ಬೇಗ ನೀವು ಕಂಪ್ಲೀಟ್ ಪ್ರಿಪೇರ್ ಆಗಿ ಎಕ್ಸಾಮ್ಗಳನ್ನು ಪಾಸ್ ಮಾಡಿದೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋಣ ಇವಾಗ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸೆಕೆಂಡ್ ಕ್ವಶನ್ ಇದೆ, ದಟ್ ಈಸ್ ದ ವ್ಯಾಲ್ಯೂ ಆಫ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಈಸ್ ಅಂತ ಕೇಳಿದ್ದಾರೆ. ದ ವ್ಯಾಲ್ಯೂ ಆಫ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಈಸ್ ಆಪ್ಷನ್ ಕೊಟ್ಟಿದ್ದಾರೆ, 2.18 × 10⁻18, 6.022 × 10⁻23, n 6.626 × 10⁻34 ಜೌಲ್ ಸೆಕೆಂಡ್, 1.6 × 10⁻19 ಕೂಲಮ್. ಆಲ್ರೆಡಿ ಯೋಚನೆ ಮಾಡ್ತಿರ್ತೀರಾ, ಯೋಚನೆ ಮಾಡೋದೇನಿಲ್ಲ. ಸೊ ಹೋದ ಸತಿ ಎಲ್ಲ ಕ್ವಶನ್ ಪೇಪರ್ ಬಿಡಿಸಿರ್ತೀರಾ. ಸೊ ಬಟ್ ಕ್ವಶನ್ ಪೇಪರ್ ಬಿಡಿಸೋದು ಹೆಂಗಪ್ಪ ಅಂದಾಗ, ಒಂದು ಕ್ವಶನ್ ಓದಿ ಒಂದು ಆನ್ಸರ್ ಓದ್ಬಿಟ್ರೆ ಅದು ಕ್ವಶನ್ ಪೇಪರ್ ಬಿಡಿಸೋದಲ್ಲ, 4 ಆಪ್ಷನ್ಗೂ ನಾವು ಏನು ಮಾಡಬೇಕು, ಇನ್ ಡೀಟೇಲ್ ಆಗಿ ಅದನ್ನು ಕೂತ್ಕೊಂಡು ಸ್ಟಡಿ ಮಾಡಬೇಕು. ಅದು ಯಾವ ಕಾನ್ಸೆಪ್ಟ್ ಮೇಲೆ ಬಂದಿದೆ ಆ ಕಾನ್ಸೆಪ್ಟ್ ಮೇಲೆ ಏನು ಮಾಡ್ತಾರೆ, ನೆಕ್ಸ್ಟ್ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅದೇ ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಹೋಗ್ತಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಕೇಳಿದಾರಲ್ವಾ, ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ನಿಮಗೆ ಇದೇ ಕೇಳ್ಬೋದು, ಇದೇ ವ್ಯಾಲ್ಯೂ. ಈ ವ್ಯಾಲ್ಯೂ ನಾವು ಅವಗಾಡ್ರೋ ನಂಬರ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ವ್ಯಾಲ್ಯೂ ನಾವು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಥರ ಏನು ಮಾಡ್ತಾರೆ, ನೀವು ಕೇಳಿದ ಕ್ವಶನ್ನಲ್ಲಿ ಏನು ಮಾಡ್ತಾರೆ, ಇನ್ನೊಂದು ಕ್ವಶನ್ನ ಫ್ರೇಮ್ ಮಾಡೋಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ 360 ಡಿಗ್ರಿಯಲ್ಲಿ ನೋಡಬೇಕು, ಒಂದು ಕ್ವಶನ್ನ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾ, ಸೊ ಹಾಗಾದರೆ ಈ ಕ್ವಶನ್ಗೆ ಆನ್ಸರ್ ನೋಡ್ತಾ ಹೋಗೋಣವಾ. ಸೊ ದ ಆನ್ಸರ್, ದ ಬ್ಯೂಟಿಫುಲ್ ಆನ್ಸರ್ ಏನಾಗಿರುತ್ತೆ ನಮಗೆ, 6.626 × 10⁻34 ಜೌಲ್ ಸೆಕೆಂಡ್ ಆಗಿರುತ್ತೆ. ಸೊ ನೋಡಿ ಸರ್, ಈಗ ಇದನ್ನ ಏನಂತ ಕರಿತೀವಿ ಅಂದರೆ ನಾವು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಈ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ನ ಸ್ಮಾಲ್ ಹೆಚ್ಚಿನ ಏನು ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗೆ ಸರ್ ಆಪ್ಷನ್ ಬಿ ಇದೆ, 6.022 × 10⁻23 -23 n ಅಂತ ಇದೆ. n ಅಂತ ಅಂದರೆ ಇಲ್ಲಿ ನ್ಯೂಟನ್ ಅಲ್ಲ, ಇಲ್ಲಿ ಏನಂತ ಅಂದ್ಕೋಬೇಕು, ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾದರೆ ಇದೇನು ಸರ್, ಇದು NA ಅಂತ ಕರಿತೀವಿ. ಏನು ಸರ್ ಇದು, ದ ವ್ಯಾಲ್ಯೂ ಆಫ್ ಅವಗಾಡ್ರೋ ನಂಬರ್ ಅಂತ ಕರಿತೀವಿ, ಅಥವಾ ಇದನ್ನ 1 ಮೋಲ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. 1 mole of anything which contains 6.022 × 10⁻23 ನಂಬರ್ ಆಫ್ ಪಾರ್ಟಿಕಲ್ಸ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ವಾಲ್ಯೂಮಲ್ಲಿ ಹೇಳ್ಬೋದು, ಇನ್ ಟರ್ಮ್ಸ್ ಆಫ್ ನಾವೇನು ಮಾಡ್ಬೋದು, ಮಾಸಲ್ಲೂ ಕೂಡ ಏನು ಮಾಡ್ಬೋದು, ಈ ಮೋಲ್ನ ಏನು ಮಾಡ್ಬೋದು, ರೆಪ್ರೆಸೆಂಟ್ ಮಾಡ್ಬೋದು, ಅಥವಾ ಸೊ ನಾವು ಕನ್ವರ್ಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ದಟ್ ಈಸ್ ಆಪ್ಷನ್ ಡಿ, 1.6 × 10⁻19 ಕೂಲಮ್ ಇದೆ. ಸೊ ಹಾಗಾದ್ರೆ ಈ ವ್ಯಾಲ್ಯೂ ಯಾವುದು ಸರ್ ಅಂತ ಅಂದಾಗ, ದಟ್ ಈಸ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂತ ಕರಿತಾ ಹೋಗ್ತೀವಿ. ಯಾವುದಿದು, ಚಾರ್ಜ್ ಆಫ್ ಎಲೆಕ್ಟ್ರಾನ್, ಹೌದಲ್ವಾ. ಸೊ ಈ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಏನಿದೆ, ಸೊ ಇದೇ ಥರ ಏನಿದೆ, ಇನ್ನೊಂದು ಚಾರ್ಜ್ ಆಫ್ ಪ್ರೋಟಾನ್ ಬರುತ್ತೆ, ಚಾರ್ಜ್ ಆಫ್ ನ್ಯೂಟ್ರಾನ್ ಬರುತ್ತಲ್ವಾ. ಸೊ ಚಾರ್ಜ್ ಆಫ್ ಪ್ರೋಟಾನ್ ಏನು ಸರ್, ಹಾಗಾದರೆ ಚಾರ್ಜ್ ಆಫ್ ಪ್ರೋಟಾನ್ ಬಂದುಬಿಟ್ಟು 1.6 × 10⁻19 ಕೂಲಮ್. ಏನು ಸರ್ ನಿಮ್ಗೇನು ತಲೆಗೆಲೆ ಕಟ್ಟಿದೆಯಾ? ನೋಡಿ ಸರ್, ಚಾರ್ಜ್ ಆಫ್ ಎಲೆಕ್ಟ್ರಾನು ಕೂಡ 1.6 × 10⁻19 ಕೂಲಮ್ ಅಂತ ಹೇಳ್ತೀರಾ, ಚಾರ್ಜ್ ಆಫ್ ಪ್ರೋಟಾನು ಕೂಡ 1.6 × 10⁻19 ಕೂಲಮ್ ಅಂತಲೇ ಹೇಳ್ತಿದ್ದೀರಾ.
ಸೊ ಏನು ಸರ್ ನೀವು ನಮ್ಮ ಹತ್ರ ಆಟ ಆಡ್ತಿದ್ದೀರಾ? ಓ ಇಲ್ಲಪ್ಪ, ನೋಡಿ ಚಾರ್ಜ್ ಆಫ್ ಎಲೆಕ್ಟ್ರಾನು ಮತ್ತು ಪ್ರೋಟಾನ್ ಎರಡೂ ಒಂದೇ ಕ್ವಶನಲ್ಲಿ ಕೇಳಿದಾಗ ಏನು ಮಾಡ್ಬೇಕು, ಏನು ಕೊಡ್ತಾರೆ ನಿಮಗೆ, ಇಲ್ಲಿ ಮೈನಸ್ ಕೊಡ್ತಾರೆ. ಯಾಕೆ? ಸೊ ಎಲೆಕ್ಟ್ರಾನ್ಗೆ ಚಾರ್ಜ್ ಏನಿದೆ, ನೆಗೆಟಿವ್ ಚಾರ್ಜ್ ಇದೆ. ಪ್ರೋಟಾನ್ಗೆ ಚಾರ್ಜ್ ಏನಿದೆ ಅಂತಂದಾಗ ಪಾಸಿಟಿವ್ ಚಾರ್ಜ್ ಇದೆ. ಸೊ ಇನ್ ಕೇಸ್ ಒಂದೇ ಆಪ್ಷನ್ ಕೊಟ್ಟಾಗ ಅಥವಾ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಆರ್ ಚಾರ್ಜ್ ಆಫ್ ಪ್ರೋಟಾನ್ ಕೊಟ್ಟಾಗ, ಸೊ ಯಾವುದಾದ್ರು ಕೊಡಲಿ ನಿಮಗೆ 1.6 × 10⁻19 ಕೂಲಂಬ್ ಇತ್ತು ಅಂದಾಗ ಅದನ್ನ ಹಾಕಿ ಬನ್ನಿ. ಎರಡು ಕೊಟ್ಟಾಗ ಏನು ಮಾಡಬೇಕು, ಇಲ್ಲಿ ಮೈನಸ್ ಇದೆಯಾ ಪ್ಲಸ್ ಇದೆಯಾ ನೋಡ್ಕೊಂಡು ಏನು ಮಾಡಬೇಕು, ಹಾಕಿ ಬರಬೇಕು ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಮಾಸ್ ಆಫ್ ಎಲೆಕ್ಟ್ರಾನ್ ನೋಡೋಣ ಇವಾಗ. ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ ಅಂದಾಗ 9.1 × 10⁻31 kg ಅಂತ ಹೇಳ್ತಾ ಹೋಗ್ತೀವಿ. ಇದು ನಮಗೆ ಮಾಸ್ ಆಫ್ ಎಲೆಕ್ಟ್ರಾನ್ ಆಯಿತು. ಹಾಗೆ ಮಾಸ್ ಆಫ್ ಪ್ರೋಟಾನ್ ಎಷ್ಟು ಸರ್? 1.673 × 10⁻27 kg ಅಂತ ಹೇಳ್ತೀವಿ. ಅದೇ ಸರ್ ಮಾಸ್ ಆಫ್ ನ್ಯೂಟ್ರಾನ್ ಎಷ್ಟು ಸರ್? ಮಾಸ್ ಆಫ್ ನ್ಯೂಟ್ರಾನ್ ಬಂದುಬಿಟ್ಟು 1.675 × 10⁻27 kg. ಸೊ ನೋಡಿ, ಮಾಸ್ ಆಫ್ ಪ್ರೋಟಾನ್ಗೂ ಮತ್ತು ಮಾಸ್ ಆಫ್ ನ್ಯೂಟ್ರಾನ್ಗೂ ಏನಿದೆ, ತುಂಬ ವೆರಿ ಸ್ಮಾಲ್ ಡಿಫ್ರೆನ್ಸ್ ಇದೆ, ಹೌದಲ್ವಾ? ಸೊ ಅದಕ್ಕೆ ಸ್ವಲ್ಪ ಏನಾಗಿದೆ, ಮಾಸ್ ಆಫ್ ನ್ಯೂಟ್ರಾನು ಮಾಸ್ ಆಫ್ ಪ್ರೋಟಾನ್ಗಿಂತ ಜಾಸ್ತಿ ಇದೆ. ಸೊ ನಿಮಗೆ ಗೊತ್ತಿರ್ಬೋದು, ಒಂದು ಆ್ಯಟಮ್ ಅಂತ ಕನ್ಸಿಡರ್ ಮಾಡಿದಾಗ ಸೊ ಸೆಂಟ್ರಲ್ ನ್ಯೂಕ್ಲಿಯಸ್ ಇರುತ್ತೆ. ಈ ನ್ಯೂಕ್ಲಿಯಸಲ್ಲಿ ಏನಿರುತ್ತೆ ಅಂದಾಗ ನಮಗೆ ಸೊ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇರುತ್ತೆ. ಸೊ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ನ ಟುಗೆದರ್ ಏನಂತ ಏನಂತ ಕರಿತೀವಿ ಅಂತಂದಾಗ ನ್ಯೂಕ್ಲಿಯನ್ ಅಂತ ಹೇಳ್ತೀವಿ. ಎರಡನ್ನು ಸೇರಿಸಿ ಒಟ್ಟಿಗೆ ನಾವು ಏನಂತ ಕರಿತೀವಿ, ನ್ಯೂಕ್ಲಿಯನ್ ಅಂತ ಹೇಳ್ತಾ ಹೋಗ್ತೀವಿ, ಹೌದಲ್ವಾ? ಸೊ ಎಲೆಕ್ಟ್ರಾನ್ ಏನಾಗುತ್ತೆ ನಮಗೆ ಈ ಒಂದು ಆರ್ಬಿಟಲಲ್ಲಿ ತಿರುಗ್ತಾ ಆರ್ಬಿಟಲ್ಲಿ ಏನಾಗುತ್ತೆ, ಸೊ ರಿವಾಲ್ವ್ ಆಗ್ತಾ ಹೋಗ್ತಿರುತ್ತೆ, ಹೌದಲ್ವಾ? ಸೊ ಇಷ್ಟು ಇನ್ಫಾರ್ಮೇಷನ್ ಗೊತ್ತಾಯಿತು ಅಂದ್ಕೊಂತೀನಿ. ಸರ್ ಇಷ್ಟೇನ ಸರ್ ವ್ಯಾಲ್ಯೂ ಕೇಳೋದು, ನಮಗೆ ಕಾನ್ಸ್ಟೆಂಟ್ಸ್ಗಳು ಕೇಳೋದು? ಇಲ್ಲಪ್ಪ, ಇನ್ನೂ ಬೇಕಾದಷ್ಟು ಕಾನ್ಸ್ಟೆಂಟ್ಗಳಿದ್ದಾವೆ. ಸೊ ನಿಮಗೆ ಪರ್ಮಿಟಿವಿಟಿ ಕಾನ್ಸ್ಟೆಂಟ್ ಅಂತ ಬರುತ್ತೆ, ಸೊ ಬೋರ್ಸ್ ಕಾನ್ಸ್ಟೆಂಟ್ ಅಂತ ಬರುತ್ತೆ, ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ರಿಯಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ನೋಡ್ಬೋದು. ದಟ್ ಈಸ್ 8.314 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಸ್ಪೀಡ್ ಆಫ್ ಲೈಟ್ ಅಥವಾ ವೆಲಾಸಿಟಿ ಆಫ್ ಲೈಟ್ ಅಂತ ತಗೊಂತೀವಿ, ಸ್ಮಾಲ್ ಸಿ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಎಷ್ಟು 3 × 10⁸ ಮೀಟರ್ ಪರ್ ಸೆಕೆಂಡ್ ಆಗಿರ್ಬೋದು. ಸೊ ಇದೇ ರೀತಿ ನಾವೇನು ಮಾಡ್ತೀವಿ, ಸುಮಾರಷ್ಟು ವ್ಯಾಲ್ಯೂಸ್ನ ಅಥವಾ ಕಾನ್ಸ್ಟೆಂಟ್ಗಳನ್ನ ಏನು ಮಾಡ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಈ ಎಲ್ಲ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬಗ್ಗೆ ನಾವೇನು ಮಾಡೋಣ, ನೆಕ್ಸ್ಟು ಒಂದು ಕ್ಲಾಸ್ಗಳನ್ನು ಮಾಡೋಣ. ಅದೇ ಥರ SI ಯೂನಿಟ್ ಬಗ್ಗೆ ಏನು ಮಾಡೋಣ, ಒಂದು ಕ್ಲಾಸ್ಗಳನ್ನು ಮಾಡೋಣ ಅಂತ ಹೇಳ್ತಾ, ಸೊ ಈ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬಗ್ಗೆ ನಿಮಗೆ ಅರ್ಥ ಆಗಿದೆ, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಬಗ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾ, ಸೊ ನಾವು ಮುಂದಿನ ಕ್ವಶನ್ಗೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡಿ, ಆಲ್ಕೋಹಾಲ್ ದಟ್ ಆಲ್ಸೋ ನೌನ್ ಆ್ಯಸ್ ಎ ವುಡ್ ಸ್ಪಿರಿಟ್ ಅಂತ ಕೇಳಿದ್ದಾರೆ. ಸೊ ವುಡ್ ಸ್ಪಿರಿಟ್ ಅಂತ ಯಾವ ಆಲ್ಕೋಹಾಲ್ನ ಕರಿತಾ ಹೋಗ್ತೀವಿ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಫಸ್ಟ್ ಒನ್ನು C6H5OH ಕೊಟ್ಟಿದ್ದಾರೆ, ಸೆಕೆಂಡ್ ಆಪ್ಷನ್ನು C3H7OH ಕೊಟ್ಟಿದ್ದಾರೆ, ಥರ್ಡ್ ಆಪ್ಷನ್ನು C2H5OH ಕೊಟ್ಟಿದ್ದಾರೆ, ಆಪ್ಷನ್ ಡಿ ಅಲ್ಲಿ CH3OH ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸರ್ ಏನು ಸರ್ ಇವು, ನಮಗೆ ಏನು CH ಬರೀ ಇವೇ ಇದಾವಲ್ಲ ಸರ್, ನಮ್ಗೆ ಅರ್ಥ ಆಗ್ತಿಲ್ಲ ಸರ್, ಏನು ಸರ್ ನೀಟಾಗಿ ಹೇಳಿ ಸರ್ ಅಂತ ಅಂದಾಗ ನೋಡಿ, ಆಪ್ಷನ್ ಫಸ್ಟ್ ನೋಡಿಬಿಡೋಣ ಆನ್ಸರ್ ನಾವು. ಸೊ ವುಡ್ ಸ್ಪಿರಿಟ್ ಅಂತ ಯಾವುದನ್ನು ಕರಿತೀವಿ ಅಂತ ಅಂದಾಗ ನಮಗೆ ಸರ್ ನಾವು CH3OH ಅಂತ ಹೇಳ್ತೀವಿ. ಈ CH3OH ಅಂತ ಕರಿತೀವಿ ನಾವು ವುಡ್ ಸ್ಪಿರಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾದರೆ ಈ ಒಂದು ಏನು CH3OH ಇದೆ ಅಲ್ವಾ, ಇದು ಕಾಮನ್ ನೇಮ್ ಬಂದುಬಿಟ್ಟು ಏನಂತ ಕರಿತೀವಿ, ಮೆಥೆನಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಮೆಥೆನಾಲ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಇದು IUPAC ನೇಮ್ ಬಂದ್ಬಿಟ್ಟು IUPAC ನೇಮ್ ಏನಂತ ಕರಿತೀವಿ ಅಂದಾಗ ಮೀಥೈಲ್ ಆಲ್ಕೋಹಾಲ್ ಅಂತ ಹೇಳ್ತಾ ಹೋಗ್ತೀವಿ. ಮೀಥೈಲ್ ಆಲ್ಕೋಹಾಲ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಲ್ವಾ? ಸೊ ಇದು ಕಾಮನ್ ನೇಮ್ ಬಂದುಬಿಟ್ಟು ಮೆಥೆನಾಲ್, ಇದು IUPAC ನೇಮ್ ಬಂದುಬಿಟ್ಟು ಮೀಥೈಲ್ ಆಲ್ಕೋಹಾಲ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನು ಯಾಕೆ ಸರ್ ವುಡ್ ಸ್ಪಿರಿಟ್ ಅಂತ ಕರಿತಾ ಹೋಗ್ತೀವಿ, ಇದನ್ನು ಏನಕ್ಕೆ ನಾವು ಯಾವ ಒಂದು ರೀಸನ್ಗೋಸ್ಕರ ವುಡ್ ಸ್ಪಿರಿಟ್ ಅಂತ ಕರಿತಾ ಹೋಗ್ತೀವಿ ಅಂತ ಅಂದಾಗ, ಸೊ ಇದನ್ನು ಡಿಸ್ಟ್ರಕ್ಟಿವ್, ಯಾವುದರಿಂದ, ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ವುಡ್. ಸೊ ಅಂದರೆ ನಾವೇನು ವುಡ್ ಕಟ್ಟಿಗೆ ಅಂತ ಕರಿತೀವಲ್ವಾ, ಆ ಕಟ್ಟಿಗೆನ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಮಾಡಿದಾಗ ಸೊ ಎನಾರ್ಮಸ್ ಅಮೌಂಟಲ್ಲಿ ನಮ್ಗೆ ಏನಾಗುತ್ತೆ, ಸೊ CH3OH ರಿಲೀಸ್ ಆಗುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ವುಡ್ ಸ್ಪಿರಿಟ್ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಹಾಗೆ ಸರ್ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಸರ್ ಈ ವುಡ್ ಸ್ಪಿರಿಟ್ನ, ಅದಲ್ವಾ? ಸೊ ಇದು ನೋಡ್ಬೇಕು ಫಸ್ಟ್ ನೀವು, ದಿಸ್ ಈಸ್ ಹೈಲಿ ಪಾಯ್ಸನಸ್. ಸ್ಮಾಲ್ ಅಮೌಂಟ್ ಇವನ್ ನಮ್ಮ ಬಾಡಿಲಿ ತಗೊಂಡು ಕೂಡ ಏನಾಗುತ್ತೆ, ಇಟ್ ಈಸ್ ಹೈಲಿ ಪಾಯ್ಸನಸ್, ಇಟ್ ಕಾಸಸ್ ಡೆತ್ ಆಲ್ಸೋ. ಇದನ್ನು ಸತ್ತು ಕೂಡ ನಾವು ಹೋಗ್ಬೋದು, ಹೌದಲ್ವಾ? ಅಷ್ಟು ಪಾಯ್ಸನಸ್ ಆಗಿರ್ತಕ್ಕಂಥ ಒಂದು ಮೆಥನಾಲ್ ಆಗಿರುತ್ತೆ, ಹೌದಲ್ವಾ? ಸೊ ಇದನ್ನು ಏನು ಮಾಡ್ತೀವಿ ಅಂತ ನಾವು ಆ್ಯಂಟಿ ಫ್ರೀಸ್ ಏಜೆಂಟಾಗಿ ಯೂಸ್ ಮಾಡ್ತೀವಿ. ಆ್ಯಂಟಿ ಫ್ರೀಸ್
ಏಜೆಂಟಾಗಿ ಏನು ಮಾಡ್ತೀವಿ ಈ ಮೆಥನಾಲ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಎಲ್ಲಿ ಸರ್ ಆ್ಯಂಟಿ ಫ್ರೀಸಾಗಿ ಏಜೆಂಟಾಗಿ ಯೂಸ್ ಮಾಡ್ತೀವಿ? ಇನ್ ಆಟೋಮೊಬೈಲ್ಸ್. ನಿಮ್ಮ ಕಾರ್ಗಳು ಗೊತ್ತಲ್ವಾ, ಕಾರ್ಗಳಲ್ಲಿ ರೇಡಿಯೇಟರ್ ಇರುತ್ತೆ, ಅದರಲ್ಲಿ ಒಂದು ಗ್ರೀನ್ ಕಲರ್ ನಿಮಗೆ ಲಿಕ್ವಿಡ್ ಸಿಗುತ್ತೆ, ನೋಡಿದ್ದೀರಲ್ವಾ? ಸೊ ಆ ಗ್ರೀನ್ ಕಲರ್ ಲಿಕ್ವಿಡ್ ಏನಂತ ಕರಿತೀವಿ? ಸೊ ಆ್ಯಂಟಿ ಫ್ರೀಸ್ ಏಜೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಮೆಥನಾಲ್ನ ಆ್ಯಂಟಿ ಫ್ರೀಸ್ ಏಜೆಂಟಾಗಿ ಕೂಡ ಏನು ಮಾಡ್ತೀವಿ? ಯೂಸ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಒಂದು ಆಪ್ಷನ್ ಇದೆ, ಆ ಆಪ್ಷನ್ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಆಪ್ಷನ್ ಇರೋದು ಯಾವುದು ನಮಗೆ? C2H5OH ಅಂತ ಇದೆ. ಇದು ಕಾಮನ್ ನೇಮ್ ಬಂದುಬಿಟ್ಟು ಎಥೆನಾಲ್ ಅಂತ ಕರಿತಾ ಹೋಗ್ತೀವಿ. ಏನಂತ ಹೇಳ್ತಾ ಹೋಗ್ತೀವಿ? ಎಥೆನಾಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಎಥೆನಾಲ್ನ IUPAC ನೇಮ್ ಏನು ಸರ್? ಈಥೈಲ್ ಆಲ್ಕೋಹಾಲ್. ಈಥೈಲ್ ಆಲ್ಕೋಹಾಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾದರೆ ಈಥೈಲ್ ಆಲ್ಕೋಹಾಲ್ನ ಏನಂತ ಕರಿತೀವಿ? ಇನ್ನೊಂದು ನೇಮಲ್ಲಿ ಸ್ಪಿರಿಟ್ ಅಂತಲೂ ಕರಿತಾ ಹೋಗ್ತೀವಿ. ಸೊ ಹಾಗಾದರೆ ಈ ಸ್ಪಿರಿಟನ್ನು ಎಲ್ಲಿ ಯೂಸ್ ಮಾಡ್ತೀವಿ ಸರ್? ಎಲ್ಲಿ ಯೂಸ್ ಮಾಡ್ತೀವಿ ಅಂದಾಗ, ಸೊ ಇನ್ನು ಸರ್ಜಿಕಲ್ ಮೆಥಡ್ಸಲ್ಲಿ ಏನು ಮಾಡ್ತೀವಿ? ಯೂಸ್ ಮಾಡ್ತಾ ಹೋಗ್ತೀವಿ. ಸರ್ಜಿಕಲ್ ಮೆಥಡ್ಸಲ್ಲಿ ಏನು ಮಾಡ್ತೀವಿ? ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗೆ ಸರ್ ಇದನ್ನು ಹೆಂಗೆ ಪ್ರಿಪ್ರೇಷನ್ ಮಾಡ್ತೀವಿ ಅಂತಂದಾಗ, ಸೊ ಫ್ರಮ್ ಮೊಲಾಸಸ್, ಪ್ರಿಪ್ರೇಷನ್ ಆಫ್ ಈಥೈಲ್ ಆಲ್ಕೋಹಾಲ್ ಫ್ರಮ್ ಮೊಲಾಸಸ್ ಅಂತ ಒಂದು ಪ್ರೊಸೆಸ್ ಇದೆ, ಫರ್ಮೆಂಟೇಷನ್ ಮಾಡ್ತಾ ಹೋಗ್ತೀವಿ ಯಾವುದನ್ನು? ಸೊ ಮೊಲಾಸಸ್ ಅಂತ ಹೇಳ್ತೀವಲ್ವಾ? ಸೊ ಏನು ಕಬ್ಬು ಅಂತ ಕರಿತೀವಲ್ಲ ನೀವು, ಶುಗರ್ ಕೇನ್, ಆ ಶುಗರ್ ಕೇನ್ ಹಿಂಡಾದ್ಮೇಲೆ ಉಳಿತಲ್ಲ ಪ್ರೆಸಿಪಿಟೇಟು, ಅದನ್ನು ಮೊಲಾಸಸ್ ಅಂತ ಕರಿತೀವಿ. ಆ ಮೊಲಾಸಸ್ನ ಫರ್ಮೆಂಟೇಷನ್ ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ? ಈಥೈಲ್ ಆಲ್ಕೋಹಾಲ್ ಸಿಗುತ್ತೆ. ಸೊ ಈ ಈಥೈಲ್ ಆಲ್ಕೋಹಾಲ್ನ ನಾವೇನು ಮಾಡ್ತೀವಿ ಅಂತಂದಾಗ 20%ನ ಏನು ಮಾಡ್ತೀವಿ ನಾವು? ಪೆಟ್ರೋಲಿಯಮಲ್ಲಿ ಏನು ಮಾಡ್ತೀವಿ? ಬಳಸ್ತಾ ಹೋಗ್ತೀವಿ. ಈ 20% ಏನು ಈಥೈಲ್ ಆಲ್ಕೋಹಾಲ್ನ ಬಳಸ್ತೀವಲ್ವಾ, ಸೊ ಆ 20% ಈಥೈಲ್ ಆಲ್ಕೋಹಾಲ್ನ ಪೆಟ್ರೋಲಿಯಮಲ್ಲಿ ಮಿಕ್ಸ್ ಮಾಡಿದಾಗ, ಸೊ ನಾವು ಇದನ್ನ ಏನಂತ ಕರಿತೀವಿ ಅಂದಾಗ ಪವರ್ ಆಲ್ಕೋಹಾಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಪವರ್ ಆಲ್ಕೋಹಾಲ್ ಅಥವಾ ಪವರ್ ಫ್ಯೂಯಲ್ ಅಂತ ಕರಿತಾ ಹೋಗ್ತೀವಿ. ಪವರ್ ಫ್ಯೂಯಲ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಸೊ ಈ ಈಥೈಲ್ ಆಲ್ಕೋಹಾಲ್ನ ನಾವು ಸೊ ಬಯೋಫ್ಯೂಯಲ್ ಆಗಿ ಕೂಡ ಏನು ಮಾಡ್ತೀವಿ? ಯೂಸ್ ಮಾಡ್ತಾ ಹೋಗ್ತೀವಿ. ಬಯೋಫ್ಯೂಯಲ್ ಆಗಿ ಕೂಡ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಈಥೈಲ್ ಆಲ್ಕೋಹಾಲ್ ಬಗ್ಗೆ. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಆಪ್ಷನ್ಗೆ ನಾವೇನು ಮಾಡೋಣ? ಮೂವ್ ಆಗೋಣ. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಯಾವುದಿದೆ? ಪ್ರೊಪೆನಾಲ್ ಅಂತ ಕರಿತಾ ಹೋಗ್ತೀವಿ. C3H7OH ಅಂತ ಹೇಳಿದ್ನಲ್ವಾ, ಇದನ್ನು ಪ್ರೊಪೆನಾಲ್ ಅಂತ ಕರಿತಾ ಹೋಗ್ತೀವಿ. ಇದು ಕಾಮನ್ ನೇಮ್ ಏನು? ಪ್ರೊಪೆನಾಲ್. ಸರ್ ಇದು ಪ್ರೊಪೆನಾಲು ಸರ್ ಅದು ಹಾಗಾದರೆ ಅದು IUPAC ನೇಮ್ ಏನು ಸರ್? ಹಾಗಾದರೆ ಇದು IUPAC ನೇಮ್ ಬಂದುಬಿಟ್ಟು ಪ್ರೊಪೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಇದು IUPAC ನೇಮ್ ಅಂತ ಕರಿತೀವಿ? ಪ್ರೊಪೈಲ್ ಆಲ್ಕೋಹಾಲ್ ಅಂತ ಕರಿತಾ ಹೋಗ್ತೀವಿ, ಹೌದಲ್ವಾ? ಸೊ ಹಾಗಾದರೆ ಈ ಪ್ರೊಪೆನಾಲ್ನ ಏನು ಮಾಡ್ತೀವಿ ಸರ್? 2 ಟೈಪ್ಸಾಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು 1 ಪ್ರೊಪೆನಾಲ್ ಅಂತ ಕರಿತೀವಿ, 1 ಪ್ರೊಪೆನಾಲ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ನೊಂದು 2 ಪ್ರೊಪೆನಾಲ್ ಅಂತ ಹೇಳ್ತಾ ಹೋಗ್ತೀವಿ. 1 ಪ್ರೊಪೆನಾಲು, ಇನ್ನೊಂದು 2 ಪ್ರೊಪೆನಾಲ್. ಈ 1 ಪ್ರೊಪೆನಾಲ್ನ ನಾವು ಆಲ್ಮೋಸ್ಟ್ ಇಂಡಸ್ಟ್ರಿಯಲಲ್ಲಿ ಏನು ಮಾಡ್ತೀವಿ? ಇಂಡಸ್ಟ್ರಿಯಲ್ ಯೂಸಲ್ಲಿ ಬಳಸ್ತಾ ಹೋಗ್ತೀವಿ, ಅದಲ್ವಾ? ಈ 2 ಪ್ರೊಪೆನಾಲ್ ಏನು ಮಾಡ್ತೀವಿ? ಡೊಮೆಸ್ಟಿಕ್ ಪರ್ಪಸಲ್ಲಿ ಏನು ಮಾಡ್ತೀವಿ? ಬಳಸ್ತಾ ಹೋಗ್ತೀವಿ. ಅರ್ಥ ಆಯ್ತು ಅಂತ ಅಂದ್ಕೊತೀನಿ. 1 ಪ್ರೊಪೆನಾಲ್ ಏನು ಮಾಡ್ತೀವಿ? ಇಂಡಸ್ಟ್ರಿಯಲ್ ಯೂಸಲ್ಲಿ ಬಳಸ್ತೀವಿ. 2 ಪ್ರೊಪೆನಾಲ್ನ ಡೊಮೆಸ್ಟಿಕ್ ಯೂಸಲ್ಲೂ ಕೂಡ ಬಳಸ್ತಾ ಹೋಗ್ತೀವಿ. ಸೊ ಡೊಮೆಸ್ಟಿಕ್ ಯೂಸಲ್ಲಿ ಎಲ್ಲಿ ಸರ್ ನೀವು ಏನು ಶೇವಿಂಗ್ ಮಾಡ್ಸ್ಕೊತೀರಲ್ವಾ? ಶೇವಿಂಗ್ ಮಾಡ್ಸ್ಕೊಂಡಾದ್ಮೇಲೆ ಏನಾಗುತ್ತೆ ನಿಮಗೆ? ಸೊ ಒಂದು ಲಿಕ್ವಿಡ್ ಹಚ್ತಾರಲ್ವಾ? ಸೊ ಕೂಲ್ ಅನ್ಸುತ್ತಲ್ವಾ? ಅದ್ರಲ್ಲಿ ಏನಾಗಿರುತ್ತೆ ನಮಗೆ? ಪ್ರೊಪೆನಾಲ್ನು ಕೂಡ ಏನು ಮಾಡಿರ್ತಾರೆ? ಯೂಸ್ ಮಾಡಿರ್ತಾರೆ. ಹಾಗೆ ಇದನ್ನು ಇಂಡಸ್ಟ್ರಿಯಲ್ಲಿ ಏನು ಮಾಡ್ತೀವಿ? ಯೂಸ್ ಮಾಡ್ತಾ ಹೋಗ್ತೀವಿ, ಅದಲ್ವಾ? ಸೊ ಇದು ನಮಗೆ ಪ್ರೊಪೆನಾಲ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಇದಿಷ್ಟು ನಿಮಗೆ ಯೂಸ್ ಆಯ್ತು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಏನು ಮಾಡೋಣ? ಮುಂದಿನ ಒಂದು ಆಪ್ಷನ್ಗೆ ಮೂವ್ ಆಗೋಣ. ಸೊ ಯಾವುದು ಸರ್ ಹಾಗಾದರೆ ನೆಕ್ಸ್ಟ್ ಆಪ್ಷನ್ ಅಂದಾಗ ನೋಡಿ, ಇವಿಷ್ಟು ಒಂದು ಟೈಪ್ ಕಾಂಪೌಂಡ್ ಆಗ್ತವೆ. ಸೊ ಇದೊಂದು ಮಾತ್ರ ಸಪ್ರೇಟ್ ಕಾಂಪೌಂಡ್ ಆಗುತ್ತೆ. ಯಾಕೆ ಸರ್? ಇದು ಸ್ಟ್ರಕ್ಚರ್ ನೋಡಿಬಿಡಿ ಸರ್, ಆವಾಗಲೇ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಬೆನ್ಝೀನ್ ರಿಂಗಿಗೆ ಏನಾಗಿದೆ ನಮಗೆ? OH ಗ್ರೂಪ್ ಡೈರೆಕ್ಟಾಗಿ ಲಿಂಕ್ ಆಗಿದೆ ಅಂತ ಅಂದಾಗ ಅದನ್ನು ಏನಂತ ಕರಿತೀವಿ ನಾವು? ಇದನ್ನು ಸೊ ಫಿನಾಲ್ ಅಂತ ಕರಿತಾ ಹೋಗ್ತೀವಿ. ಇದು ನೇಮ್ ಬಂದುಬಿಟ್ಟು ಕಾಮನ್ ನೇಮ್ ಅಂತ ಕರಿತೀವಿ, ಫಿನಾಲ್ ಅಂತ ಕರಿತಾ ಹೋಗ್ತೀವಿ. ಇದು IUPAC ನೇಮ್ ಬಂದುಬಿಟ್ಟು ಬೆನ್ಝಿನಾಲ್. ಏನಂತ ಹೇಳ್ತಾ ಹೋಗ್ತೀವಿ? ಬೆನ್ಝಿನಾಲ್ ಅಂತ ಕರಿತಾ ಹೋಗ್ತೀವಿ. ಇದು IUPAC ನೇಮು ಬೆನ್ಝಿನಾಲ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾದರೆ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಸರ್? ಇದನ್ನು ಯೂಸ್ ಮಾಡೋದು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದಾಗ, ಒಂದು ಪಾಲಿಮರ್ಸ್ ಪ್ರಿಪ್ರೇಷನ್ ಯೂಸ್ ಮಾಡ್ತೀವಿ. ಪಾಲಿಮರ್ಸ್ ಯಾವುದೇ ಸರ್? ಒಂದು ಬೆಕಲೈಟ್ ಅಂತ ಹೇಳ್ತೀವಿ, ಬೆಕಲೈಟ್ ಆಗಿರ್ಬೋದು. ಸೊ ಇನ್ನೊಂದು ನೈಲಾನ್ ಆಗಿರ್ಬೋದು. ಸೊ ಇವೆರಡನ್ನೂ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದಾಗ ನಾವು ಫಿನಾಲ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಫಿನಾಲು ಅಸಿಡಿಕ್ ನೇಚರ್ ಜಾಸ್ತಿ ಇದೆ ಸರ್. ಯಾಕೆ? ಪ್ರೋಟಾನ್ ಡೋನರ್ ಆಗಿದೆ ಸರ್ ಅದು.
ಸೊ ಅಂದರೆ H+ ಈಸಿಯಾಗಿ ರಿಲೀಸ್ ಮಾಡಿಬಿಡುತ್ತೆ ಸರ್. ಯಾಕೆ ಸರ್, ಇಟ್ಗೋ ಆಕ್ಸಿಜನ್ ಮೇಲೆ ಏನಾಗಿದೆ ನಮಗೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ. ಇದೇನು ಮಾಡುತ್ತೆ, ರೆಸೊನೆನ್ಸ್ ಆಗುತ್ತೆ. ರೆಸೊನೆನ್ಸ್ ಆದಾಗ ಈ ಹೈಡ್ರೋಜನ್ ಏನು ಮಾಡುತ್ತೆ, ಈಸಿಯಾಗಿ ಏನು ಮಾಡುತ್ತೆ, ಬಿಟ್ಕೊಟ್ಬಿಡುತ್ತೆ. ಹಾಗಾಗಿ ಅಸಿಡಿಕ್ ನೇಚರ್ ಏನಾಗಿದೆ ಸರ್ ಫಿನಾಲ್ಗೆ ಜಾಸ್ತಿ ಇದೆ. ಸೊ ಈ ಫಿನಾಲ್ ನಮಗೆ ಅಂಡರ್ಗೋ ಸೊ ಏನು ರೆಸೊನೆನ್ಸ್ ಅಂದಾಗ, ರೆಸೊನೆನ್ಸ್ ಮೀನ್ಸ್ ಅಂದೇನು, ಈಕ್ವಲ್ ಸ್ಟ್ರಕ್ಚರ್ಸ್ ಬರ್ತಾ ಹೋಗ್ತವೆ. ಇದೇನು ಫಿನಾಲ್ ಇದಲ್ವಾ, ಇದಕ್ಕೆ ಈಕ್ವಿಲೆಂಟ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ಸ್ಗಳು ಬರ್ತಾ ಹೋಗ್ತವೆ. ದೇರ್ ಆರ್ 5 ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆರ್ ಪಾಸಿಬಲ್ ಫಾರ್ ಫಿನಾಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಫಿನಾಲ್ ಏನು ಮಾಡ್ತೀವಿ, ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಅಂತ ಕರಿತೀವಿ. ಯಾಕಂದಾಗ ನಮ್ಮ ಮ್ಯಾಕ್ಸಿಮಮ್ ಪ್ರಾಡಕ್ಟ್ಸ್ಗಳು ಹೆಂಗೆ ಬರ್ತವೆ, ಸ್ಟೇಬಲ್ ಪ್ರಾಡಕ್ಟ್ ಅಂದಾಗ ಆರ್ಥೋ ಪ್ರಾಡಕ್ಟ್ ಬರುತ್ತೆ ಮತ್ತು ಪ್ಯಾರಾ ಪ್ರಾಡಕ್ಟ್ಗಳು ಏನಾಗ್ತವೆ, ಬರ್ತಾ ಹೋಗ್ತವೆ. ಸೊ ಇನ್ ಡೀಟೇಲ್ ಆಗಿದೆ ಕೆಮಿಸ್ಟ್ರಿ ಕ್ಲಾಸ್ನ ನಾವು ಏನು ಮಾಡೋಣ, ಮುಂದಿನ ಕ್ಲಾಸ್ಗಳಲ್ಲಿ ಅಂದರೆ ಚಾಪ್ಟರ್ ವೈಸ್ ಏನು ಮಾಡ್ತಾ ಹೋಗ್ತೀವಲ್ವ ನಾವು, ಸೊ HS GPSಗೆ ಸೊ ಅಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಸೊ ಈ ಫಿನಾಲ್ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಇಷ್ಟು ಗೊತ್ತಾಯಿತು ಅಂತ ಹೇಳ್ತೀನಿ. ಹಾಗೆ ಈ ಫಿನಾಲ್ನ ಇನ್ನೂ ಮತ್ತೆ ಯೂಸ್ ಮಾಡ್ತೀವಿ ಅಂದಾಗ, ಸೊ ಪರ್ಫ್ಯೂಮ್ಸಲ್ಲಿ, ಸೊ ಯಾಕೆ ಸರ್ ಈ ಫಿನಾಲ್ನ ಪರ್ಫ್ಯೂಮಲ್ಲಿ ಯೂಸ್ ಮಾಡ್ತೀವಿ, ಸೊ ಹೆಸರಲ್ಲೇ ಇದೆ ಅಲ್ವಾ ನೋಡಿ, ಫಿನಾಲ್ ಅಂತ ಇದೆ. ಸೊ ಇದನ್ನ ಕಾಮನಾಗಿ ನಾವೇನಂತ ಕರಿತೀವಿ ಅಂದಾಗ ಆರೋಮ್ಯಾಟಿಕ್ ಅಂತ ಕರಿತೀವಿ. ಆರೋಮ್ಯಾಟಿಕ್ ಆಲ್ಕೋಹಾಲ್ ಅಂತ ಹೇಳ್ತಾ ಹೋಗ್ತೀವಿ ಇದನ್ನು. ಸೊ ಆರೋಮಾ ಅಂತಂದೇನು, ಸ್ಮೆಲ್, ಹೌದಲ್ವಾ, ಅದಕ್ಕೆ ಏನು ಮಾಡ್ತೀವಿ, ಪರ್ಫ್ಯೂಮ್ಸಲ್ಲಿ ಬಳಸ್ತಾ ಹೋಗ್ತೀವಿ. ಇದನ್ನ ಡಿಸ್ಇನ್ಫೆಕ್ಟೆಂಟಾಗಿ ಬಳಸ್ತಾ ಹೋಗ್ತೀವಿ, ಅದಲ್ವಾ. ಸರ್ಜಿಕಲ್ ಮೆಥಡ್ಸಲ್ಲಿ ಫಸ್ಟ್ ಬಳಸ್ತಿದ್ವಿ, ಸೊ ಇವಾಗ ಸ್ವಲ್ಪ ಹಾರ್ಮ್ಫುಲ್ ಜಾಸ್ತಿ ಇದೆ ಅಂತ ಇದನ್ನ ಸ್ಟಾಪ್ ಮಾಡಿದ್ದೀವಿ. ಸೊ ಹೀಗೆ ಸುಮಾರಷ್ಟು ಅಪ್ಲಿಕೇಶನ್ ಏನಾಗಿದೆ ನಮಗೆ ಫಿನಾಲ್ ಬಗ್ಗೆ ಸಿಗ್ತವೆ. ಸೊ ಒಂದೊಂದೇ ಕಾಂಪೌಂಡ್ ತಗೊಂಡ್ರು ಕೂಡ ಒಂದೊಂದು 20 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು, ಅಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಇನ್ ಡೀಟೇಲ್ ಕ್ಲಾಸ್ ಬೇಕಾದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಕ್ವಶನ್ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡು ಮುಂದಿನ ಕ್ವಶನ್ಗೆ ನೆಕ್ಸ್ಟ್ ಕ್ವಶನ್ ನಾವೇನು ಮಾಡೋಣ, ಹೋಗೋಣ. ಸೊ ದ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಯಾವುದು ಅಂದಾಗ, ದ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ M shell is ಅಂತ ಕೇಳಿದ್ದಾರೆ, ಹೌದಲ್ವಾ. ಸೊ ಯಾವ ಟಾಪಿಕ್ ಮೇಲೆ ಸರ್ ಕ್ವಶನ್ ಇರೋದು, ಸೊ ಈ ಒಂದು ಕ್ವಶನ್ ಬಂದುಬಿಟ್ಟು ನಮಗೆ ಕ್ವಾಂಟಮ್ ನಂಬರ್ಸ್ ಅಂತ ಇದೆ. ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರಲ್ಲಿ ನಿಮಗೆ ಸೊ ನೋಡಿ ತೆಗೆದುಬೇಕಾ ಸಿಲೆಬಸ್ಸು, ಅಲ್ಲಿ ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ಕ್ವಾಂಟಮ್ ನಂಬರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕ್ವಾಂಟಮ್ ನಂಬರ್ಸ್ ಮೇಲೆ ಏನು ಮಾಡಿದ್ದಾರೆ, ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ ಕೊಟ್ಟಿದ್ದಾರೆ 8, 9, 5, 3 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಆನ್ಸರ್ ನೋಡೋಣ. ಆನ್ಸರ್ ಈಸ್ ಎಷ್ಟಪ್ಪ ಅಂದಾಗ ಆನ್ಸರ್ ಈಸ್ 3 ಅಂತ ಹೇಳ್ತಾ ಹೋಗ್ತೀವಿ. ಸರ್ ಹೆಂಗೆ ಸರ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಇನ್ ಡೀಟೇಲ್ ಆಗಿ ಅಂತ ಹೇಳಿದಾಗ, ಸೊ ನೋಡ್ತಾ ಹೋಗೋಣ ಈಗ. ಸೊ ನಮಗೆ ಕ್ವಾಂಟಮ್ ನಂಬರ್ಸ್ ಅಂತ ಬರುತ್ತೆ. ಏನು ಬರುತ್ತೆ, ಕ್ವಾಂಟಮ್ ನಂಬರ್ಸ್. ಈ ಒಂದು ಕ್ವಶನ್ ಬಂದುಬಿಟ್ಟು ನಮಗೆ ಕ್ವಾಂಟಮ್ ನಂಬರ್ಸ್ ಅನ್ನೋ ಟಾಪಿಕ್ ಮೇಲೆ ಕೇಳಿದಾರಲ್ವಾ. ಸೊ ಈ ಕ್ವಾಂಟಮ್ ನಂಬರ್ಸ್ ಅಂತಂದಾಗ ನಮಗೆ 4 ಕ್ವಾಂಟಮ್ ನಂಬರ್ಸ್ ಬರ್ತವೆ. ಒಂದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಬರುತ್ತೆ, ಸೆಕೆಂಡ್ ಒನ್ನು ಅಜಿಮಿಥಲ್ ಕ್ವಾಂಟಮ್ ನಂಬರ್ ಬರುತ್ತೆ, ಥರ್ಡ್ ಒನ್ನು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಬರುತ್ತೆ, ಫೋರ್ತ್ ಒನ್ನು ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಬರುತ್ತೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ಸ್ಮಾಲ್ ಎನ್ನಿಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, ಅಜಿಮಿಥಲ್ ಕ್ವಾಂಟಮ್ ನಂಬರ್ನ ಸ್ಮಾಲ್ ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ನ ಏನು ಮಾಡ್ತೀವಿ, ಸೊ ML ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಸ್ಪಿನ್ ಕ್ವಾಂಟಮ್ ನಂಬರ್ನ MS ಅಂತ ಏನು ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಮಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮಿಥಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್. ಸೊ ಈ ಪ್ರತಿಯೊಂದು ಕ್ವಾಂಟಮ್ ನಂಬರ್ ಡಿಸ್ಕಸ್ ಮಾಡಬೇಕಂದಾಗ ಸುಮಾರಷ್ಟು ಟೈಮ್ ಬೇಕಾಗುತ್ತೆ. ಇನ್ ಡೀಟೇಲ್ ಆಗಿ ನಾವೇನು ಮಾಡೋಣ, ಸೊ ನಮಗೆ ಚಾಪ್ಟರ್ ವೈಸ್ ಕ್ಲಾಸ್ ಮಾಡ್ತೀವಲ್ಲ ಅವಾಗ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಸೊ ಇವಾಗ ಇಲ್ಲಿ ಕೇಳಿರ್ತಕ್ಕಂಥ ಶೆಲ್ M shell ಅಂತ ಕೇಳಿದ್ದಾರೆ. ಸೊ ಇದು ಈ ಶೆಲ್ ಎಲ್ಲಿ ಬರ್ತದೆ ಇದು, ಸೊ ಈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ನಮಗೇನಾಗುತ್ತೆ, K ಶೆಲ್ ಆಗಿರ್ಬೋದು, L ಶೆಲ್ ಆಗಿರ್ಬೋದು, M ಶೆಲ್ ಆಗಿರ್ಬೋದು, N ಶೆಲ್ ಆಗಿರ್ಬೋದು. ಟೋಟಲ್ ಆಗಿ ಈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನಾಗುತ್ತೆ, ನಮಗೆ ಪ್ರಿನ್ಸಿಪಲ್ ಶೆಲ್ಸ್ ಬರ್ತಾ ಹೋಗ್ತವೆ. ಸೊ ಅದು K, L, M, N ಶೆಲ್ಸ್ ಆಗಿರ್ತವೆ. ಸೊ ಅಥವಾ ಇದನ್ನ ಮೇನ್ ಎನರ್ಜಿ ಶೆಲ್ಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಸೊ ಹಾಗಾದರೆ ಇದು N ವ್ಯಾಲ್ಯೂಸ್ ಏನಾಗಿರುತ್ತೆ ಸರ್, N = 1 ಆಗಿರುತ್ತೆ, N = 2 ಆಗಿರುತ್ತೆ, N = 3 ಆಗಿರುತ್ತೆ, N = 4 ಆಗಿರುತ್ತೆ. ಸೊ ಇವೇನು ಸರ್ ಅಂತಂದಾಗ ಇವೇ ಏನು ಮಾಡ್ತವೆ, ನಮಗೆ ನಂಬರ್ ಆಫ್ ಆರ್ಬಿಟಲ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತವೆ. ಅಷ್ಟಾಗುತ್ತಲ್ವಾ. ಸೊ N = 1 ಅಂದಾಗ K ಶೆಲ್ಲಲ್ಲಿ 1 ಆರ್ಬಿಟಲ್ ಇದೆ. ಸೊ L ಶೆಲ್ ಅಂದಾಗ N = 2 ಇದೆ ಅಂದಾಗ 2 ಆರ್ಬಿಟಲ್ಸ್ ಇದೆ. ಸೊ N = 3 ಅಂದರೆ M ಶೆಲ್ಲಲ್ಲಿ ಎಷ್ಟಿದೆ, 3 ಆರ್ಬಿಟಲ್ಸ್ ಇದೆ. ಸೊ N ಶೆಲ್ ಅಂದಾಗ N = 4 ಅಂದರೆ 4 ಆರ್ಬಿಟಲ್ಸ್ ಇದೆ. ಸೊ ಹಾಗಾದರೆ N = 1 ಅಂದಲ್ಲ, ಆರ್ಬಿಟಲ್ 1 ಅಂದರೆ ಯಾವ್ದು ಸಹ ಆರ್ಬಿಟಲ್ಲು, S ಆರ್ಬಿಟಲ್ ಇದೆ. ಸೊ N = 2 ಅಂದಾಗ S ಮತ್ತು P ಆರ್ಬಿಟಲ್ ಬರ್ತಾ ಹೋಗುತ್ತೆ. N = 3 ಅಂದರೆ S, P ಮತ್ತು D ಆರ್ಬಿಟಲ್ ಬರ್ತಾ ಹೋಗುತ್ತೆ. N = 4 ಅಂದಾಗ S, P ಮತ್ತು D ಆ್ಯಂಡ್ F ಆರ್ಬಿಟಲ್ಸ್, 4 ಆರ್ಬಿಟಲ್ಸ್ ಏನಾಗ್ತವೆ ಬರ್ತಾ ಹೋಗುತ್ತೆ.
ಸೊ ಅರ್ಥ ಆಯಿತು ಅಂದ್ಕೊತೀನಿ. ಸೊ ನಂಬರ್ ಆಫ್ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ಎಮ್ ಶೆಲ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಎಮ್ ಶೆಲ್ ಎಷ್ಟು ಆರ್ಬಿಟಲ್ಸ್ ಬರ್ತವೆ ಹಾಗಾದರೆ n = 3, ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ನೋಡ್ತಾ ಹೋಗೋದಾದರೆ ನಿಮಗೆ ಗೊತ್ತಾಗ್ಬೋದು. ದ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಗೊತ್ತಾಯ್ತು ಇವಾಗ. ಸೊ ಇವಾಗ ಆ ಒಂದು ಆರ್ಬಿಟಲ್ಸಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಎಷ್ಟು ಫಿಲಪ್ ಮಾಡ್ಬೋದು ಅಂತ ಅದನ್ನು ಕೂಡ ಕಂಡುಹಿಡಬೇಕು ಅಂದಾಗ ನಮಗೆ ಒಂದು ಫಾರ್ಮುಲಾ ಇದೆ, ದಟ್ ಈಸ್ 2n² ಅಂತ ಫಾರ್ಮುಲಾ ಇದೆ. ಈ 2n² ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಕೆ ಶೆಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಫಿಲಪ್ ಮಾಡ್ಬೋದು, ಎಲ್ ಶೆಲಲ್ಲಿ ಎಷ್ಟು, ಎಮ್ ಶೆಲಲ್ಲಿ ಎಷ್ಟು, ಎನ್ ಶೆಲಲ್ಲಿ ನಮಗೆ ಟೋಟಲ್ಲು ಎಷ್ಟು ಎಲೆಕ್ಟ್ರಾನ್ಸ್ನ ಫಿಲಪ್ ಮಾಡ್ಬೋದು ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ n = ನಿಮಗೆ ಗೊತ್ತಿದೆ ಅಲ್ವಾ, ಇರೋದು 1, n = 2 ಇದೆ ಗೊತ್ತಿದೆ, n = 3, n = 4. ಹಾಗಾದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಹೆಂಗೆ ಕಂಡಿದೆ ಸರ್, 2n² ಫಾರ್ಮುಲಾ ಇದೆ ಅಲ್ವಾ, ಈ ಫಾರ್ಮುಲಾ ಯೂಸ್ ಮಾಡಿ. ಸೊ 2 × n ಅಂದರೆ 1² ದಟ್ ಈಸ್ 2 ಆಯಿತು. ನೆಕ್ಸ್ಟು 2 × n = ಎಷ್ಟಿದೆ, 2 ಇದೆ, ದಟ್ ಈಸ್ 2² ಅಂದರೆ ಎಷ್ಟಾಯಿತು, 8 ಆಯಿತು. 2² × 2 ಅಂದಾಗ ಎಷ್ಟಾಯಿತು, 8 ಆಯಿತು. ನೆಕ್ಸ್ಟು 2 × n = 3 ಇದೆ, 3² ಅಂದರೆ ಎಷ್ಟಾಯಿತು ನಮಗೆ, ಟೋಟಲಾಗಿ 18 ಆಯಿತು. 3² ಮೀನ್ಸ್ 9, 9 2 = 18 ಆಯಿತು. ನೆಕ್ಸ್ಟ್ n = 4 ಅಂದಾಗ 2 × 4² ಆಯಿತು, ದಟ್ ಈಸ್ 4² ಅಂದರೆ 16, 16 × 2 ಅಂದರೆ 32 ಆಯಿತು. ಸೊ ನೋಡ್ಬೋದು ನೀವು, ಈ ಕೆ ಶೆಲಲ್ಲಿ 1 ಆರ್ಬಿಟಲ್ ಇರುತ್ತೆ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಫಿಲಪ್ ಮಾಡ್ಬೋದು, 2 ಎಲೆಕ್ಟ್ರಾನ್ನ ಫಿಲಪ್ ಮಾಡ್ಬೋದು. ಸೊ ಎಲ್ ಶೆಲ್ ಅಂದಾಗ ಏನಾಗುತ್ತೆ, n = 2 ಇರುತ್ತೆ ವ್ಯಾಲ್ಯೂ. ಸೊ ಅವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ 8 ಎಲೆಕ್ಟ್ರಾನ್ಸ್ನ ನಾವು ಮ್ಯಾಕ್ಸಿಮಮ್ ಆಗಿ ಫಿಲಪ್ ಮಾಡ್ಬೋದು. ಅದೇ ಥರ ಎಮ್ ಸೊ ಎಮ್ ಶೆಲ್ ಅಂದಾಗ n ವ್ಯಾಲ್ಯೂ ಎಷ್ಟಿರುತ್ತೆ, 3 ಇರುತ್ತೆ. ಸೊ ಮ್ಯಾಕ್ಸಿಮಮ್ ಆಗಿ ನಾವು 18 ಎಲೆಕ್ಟ್ರಾನ್ಸ್ನ ಫಿಲಪ್ ಮಾಡ್ತಾ ಹೋಗ್ಬೋದು. ಅದೇ n = 4 ದಟ್ ಈಸ್ ಎನ್ ಶೆಲಲ್ಲಿ ಏನಾಗುತ್ತೆ, n = 4 ಇರುತ್ತೆ. ಸೊ ಹಾಗಾಗಿ ನಾವು ಏನು ಮಾಡ್ಬೋದು, 32 ಎಲೆಕ್ಟ್ರಾನ್ಸ್ನ ಮ್ಯಾಕ್ಸಿಮಮ್ ಆಗಿ ಎನ್ ಶೆಲಲ್ಲಿ ಫಿಲಪ್ ಮಾಡ್ತಾ ಹೋಗೋದು. ಸೊ ಈಗ ಆರ್ಬಿಟಲ್ಸ್ ಕೇಳಿದ್ದಾರೆ, ನೆಕ್ಸ್ಟ್ ಟೈಮ್ ಏನು ಮಾಡೋದು, ನಿಮಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನು ಕೂಡ ಏನು ಮಾಡ್ಬೋದು, ಕೇಳ್ತಾ ಹೋಗ್ಬೋದು ಈ ಒಂದು ಕ್ವಶನ್ ಮುಖಾಂತರ, ಹೌದಲ್ವಾ. ಸೊ ಈ ಥರ ನಾವೇನು ಮಾಡಬೇಕು, ಸ್ಟಡಿ ಮಾಡ್ತಾ ಹೋಗಬೇಕು. ಸೊ ಇಷ್ಟೇನಾ, ಇನ್ನೂ ಇದೆಯಪ್ಪ, ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನು ಇನ್ನೂ ತುಂಬಾ ಇದೆ. ಸೊ ಈಗ ನಾನೇನು ಹೇಳಿದೆ, ಒಂದು ಆರ್ಬಿಟಲ್ ಅಂತ ಹೇಳಿದೆ, ಯಾವುದದು, ಎಸ್ ಆರ್ಬಿಟಲ್. ಸೊ ನೆಕ್ಸ್ಟು ಆರ್ಬಿಟಲ್ ಯಾವ್ದು ಬರುತ್ತೆ, ಪಿ ಆರ್ಬಿಟಲ್ ಬರುತ್ತೆ, ಡಿ ಆರ್ಬಿಟಲ್ ಬರುತ್ತೆ, ಎಫ್ ಆರ್ಬಿಟಲ್ ಬರುತ್ತೆ. ಇವು ನಮಗೆ 4 ಆರ್ಬಿಟಲ್, ಇವಿಷ್ಟೇ ಅಲ್ಲ, ಎಸ್ ಪಿ ಡಿ ಎ ಎಫ್ ಇ ಎಫ್ ಜಿ ಹೆಚ್. ಸೊ ಹೀಗೆ ಆರ್ಬಿಟಲ್ಸ್ಗಳು ಏನಾಗ್ತವೆ, ಕಂಟಿನ್ಯೂ ಆಗ್ತಾ ಹೋಗ್ತವೆ. ಹೇಗೆ ನಮಗೆ ಎನ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದಂಗೆ ನಂಬರ್ ಆಫ್ ಆರ್ಬಿಟಲ್ಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇವಾಗ n = 5 ತಗೊಂಡು ಒಂದು ಕಡೆ, ನೆಕ್ಸ್ಟ್ KLMN ಓ ಬರುತ್ತೆ, ನೆಕ್ಸ್ಟು ಶೆಲ್, ನೆಕ್ಸ್ಟು ಪಿ ಶೆಲ್ ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಂಬರ್ ಆಫ್ ಆರ್ಬಿಟಲ್ಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ SPDF ಅಷ್ಟೇ ಐತಲ್ವಾ, ನೆಕ್ಸ್ಟ್ SPDF EGH ಹಿಂಗೆ ಏನಾಗುತ್ತೆ, ಆರ್ಬಿಟಲ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದೇನು, ಓನ್ಲಿ 4 ಆರ್ಬಿಟಲ್ಸ್ ಮೇನಾಗಿ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಎಸ್ ಆರ್ಬಿಟಲಲ್ಲಿ ನಮಗೆ ಮ್ಯಾಕ್ಸಿಮಮ್ಮು 1 ಆರ್ಬಿಟಲ್ ಇರುತ್ತೆ, ಅಂದರೆ ಮ್ಯಾಕ್ಸಿಮಮ್ಮು 2 ಎಲೆಕ್ಟ್ರಾನ್ಸ್ನ ಫಿಲಪ್ ಮಾಡ್ಬೋದು ಇಲ್ಲಿ. ಸೊ ಪಿ ಆರ್ಬಿಟಲ್ ಅಂತ ಬಂದ ಏನಾಗುತ್ತೆ, ನಮಗೆ ಟೋಟಲಾಗಿ 3 ಆರ್ಬಿಟಲ್ಸ್ ಇರ್ತವೆ, ಹೌದಲ್ವಾ. ಸೊ 1 ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ ಫಿಲಪ್ ಮಾಡ್ಬೋದು ಅಂದಾಗ 3 ಆರ್ಬಿಟಲ್ ಎಷ್ಟು ಫಿಲಪ್ ಮಾಡ್ಬೋದು, 6 ಎಲೆಕ್ಟ್ರಾನ್ನ ಮ್ಯಾಕ್ಸಿಮಮ್ ಆಗಿ ಫಿಲಪ್ ಮಾಡ್ತಾ ಹೋಗ್ಬೋದು. ಹಾಗೆ ಡಿ ಆರ್ಬಿಟಲ್ ಅಂತ ಬಂದಾಗ ನಮಗೆ ಎಷ್ಟಿರುತ್ತೆ, ಟೋಟಲಾಗಿ 5 ಆರ್ಬಿಟಲ್ಸ್ ಬರುತ್ತೆ, ಸಬ್ ಆರ್ಬಿಟಲ್ಸು. ಸೊ ಅದರಲ್ಲಿ ನಾವು 1 ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ಸ್ ಅಂತ ಅಂದಾಗ, ಸೊ 5 ಆರ್ಬಿಟಲಲ್ಲಿ ಎಷ್ಟು, 10 ಎಲೆಕ್ಟ್ರಾನ್ನ ಫಿಲಪ್ ಮಾಡ್ತಾ ಹೋಗ್ಬೋದು. ಅದೇ ಥರ ಎಫ್ ಆರ್ಬಿಟಲ್ ಅಂದಾಗ ಏನಾಗುತ್ತೆ ನಮಗೆ, ನೆಕ್ಸ್ಟು ನಮಗೆ ಟೋಟಲಾಗಿ 7 ಸಬ್ ಆರ್ಬಿಟಲ್ಸ್ ಬರ್ತವೆ. ಅದರಲ್ಲಿ ಟೋಟಲ್ ನಾವೇನು ಮಾಡ್ಬೋದು, 14 ಎಲೆಕ್ಟ್ರಾನ್ಸ್ನ ಫಿಲಪ್ ಮಾಡ್ತಾ ಹೋಗ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿತ್ತು ಅಂದಾಗ, ಸೊ ಇದರಲ್ಲಿ ಈಸಿಯಾಗಿ 1 ಮಾರ್ಕ್ಸ್ನ ತಗೋಬೋದು ನೀವು. ಸೊ ಈ ಥರ ನೀವು ಓದಿದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಸೊ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈ ರೀತಿ ಕ್ಲಾಸ್ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಈ ಒಂದು ಚಾನಲ್ನ ಶೇರ್ ಮಾಡಿ, ಅಥವಾ ಈ ಒಂದು ಕ್ಲಾಸ್ನ ಶೇರ್ ಮಾಡಿ, ನೀವು ಫ್ರೆಂಡ್ಸ್ಗೂ ಹೇಳಿ. ಯಾಕಂತಂದಾಗ ಎಷ್ಟೋ ಜನಕ್ಕೆ ಈ ಥರ ಕ್ಲಾಸಸ್ಗಳು ಸಿಗ್ತಾ ಇದ್ದಾವೆ. ಸೊ ಯಾಕಪ್ಪ ಅಂತಂದಾಗ HSTR GPSTR ಮತ್ತು ಕರ್ನಾಟಕ TET ಅಂದಾಗ ಸೊ ಕ್ಲಾಸಸ್ಗಳು ಎಲ್ಲರೂ ಮಾಡ್ತಾರೆ, ಬಟ್ ಇನ್ಫಾರ್ಮೇಟಿವ್ ಆಗಿ ಮಾಡಲ್ಲ. ಸೊ ಮೇಲೆ ಹಾಗೆ ಮಾಡ್ಕೊತ ಹೋಗಿರ್ತಾರಲ್ವಾ. ಸೊ ನಮಗೆ ಕ್ವಶನ್ಗಳು ಏನು ಮಾಡ್ತಾರೆ, ಇವತ್ತಿನ ದಿನಗಳಲ್ಲಿ ಇನ್ ಡೆಪ್ತಾಗಿ ಕ್ವಶನ್ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಕೂಡ ಇನ್ ಡೆಪ್ತಾಗಿ ಓದಬೇಕು. ಸೊ ಈ ಥರ ನೀವು ಒಂದು ಕ್ವಶನ್ ತಗೊಂಡು ಇಷ್ಟೆಲ್ಲ ಟಾಪಿಕ್ನ ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ, ಎಲ್ಲೂ ಕೂಡ ನಿಮಗೆ ಮಾರ್ಕ್ಸ್ ಹೋಗಲ್ಲ ಅಂತ ಹೇಳ್ತಾ, ಸೊ ಈ ಕ್ವಶನ್ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡು ಮುಂದಿನ ಕ್ವಶನ್ಗೆ ನಾವು ಎಂಟ್ರಿ ಆಗೋಣ.
ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಯಾವುದು ಎಲೆಕ್ಟ್ರೋಫೈಲ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಅಂತ ಕೇಳಿದ್ದಾರೆ, ಹೌದಲ್ವಾ? ಆಪ್ಷನ್ ಕೊಟ್ಟಿದ್ದಾರೆ BF3, NH3, H2O, HS- ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಹಾಗಾದರೆ ಏನು ಸರ್ ಹಾಗಾದರೆ ಫಸ್ಟ್ ಆಫ್ ಆಲ್ ನೋಡಿಬಿಡೋಣ. ಎಲೆಕ್ಟ್ರೋಫೈಲ್ ಅಂದ್ರೇನು ಮತ್ತು ನ್ಯೂಕ್ಲಿಯೋಫೈಲ್ ಅಂದ್ರೇನು, ಆಮೇಲೆ ನೀವೇ ಆನ್ಸರ್ ಮಾಡ್ತೀರಿ ಅದಕ್ಕೆ. ಸೊ ಎಲೆಕ್ಟ್ರೋಫೈಲ್ ಫಸ್ಟ್ ಆಫ್ ಆಲ್ ಏನು ಎಲೆಕ್ಟ್ರೋಫೈಲ್ ಅಂತ ಕರಿತಾ ಹೋಗ್ತೀವಿ. ಸೊ ಏನು ಎಲೆಕ್ಟ್ರೋಫೈಲ್ ಅಂದ್ರೆ ಏನು ಸರ್? ಎಲೆಕ್ಟ್ರೋಫೈಲ್, ಸೊ ಎಲೆಕ್ಟ್ರೋ ಅಂದರೆ ಎಲೆಕ್ಟ್ರಾನ್, ಫೈಲ್ ಅಂದರೆ ಲವಿಂಗ್ ಅಂತ ಕರಿತೀವಿ ಹೋಗ್ತೀವಿ, ಗೊತ್ತಾಯ್ತಾ? ಸೊ ಅಂದರೆ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಷೀಸ್ ಅಂತ ಕರಿತೀವಿ. ದಟ್ ಮೀನ್ಸ್ ಎಲೆಕ್ಟ್ರಾನ್ ಅಕ್ಸೆಪ್ಟಿಂಗ್, ಲವಿಂಗ್ ಇನ್ ದ ಸೆನ್ಸ್ ಅಕ್ಸೆಪ್ಟಿಂಗ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಸೊ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಏನಾಗಿದೆ ಈ ಒಂದು ಎಲೆಕ್ಟ್ರೋಫೈಲ್ಸ್ಗೆ ಅಥವಾ ಎಲೆಕ್ಟ್ರೋಫೈಲ್ ಸ್ಪೀಷೀಸ್ಗೆ ತುಂಬ ಜಾಸ್ತಿ ಇರುತ್ತೆ. ಸೊ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸರ್. ಸೊ ಇನ್ನೊಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರ್ಬೋದು, ಆ್ಯಸಿಡ್ ಬೇಸ್ ಮತ್ತು ಸಾಲ್ಟ್ ಕಾನ್ಸೆಪ್ಟ್ ನೀವು ನೋಡಿರ್ಬೋದು, ಶಂಕರ್ ಸರ್ ಮಾಡಿರ್ತಕ್ಕಂಥ ಕ್ಲಾಸ್ ನೋಡಿ. ಸೊ ಆ್ಯಸಿಡ್ ಬೇಸ್ ಸಾಲ್ಟ್ ಅಂದರೆ ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ ಒಂದು ಆ್ಯಸಿಡ್ ಬೇಸ್ ಸಾಲ್ಟ್ ಕಾನ್ಸೆಪ್ಟಲ್ಲಿ ನಮಗೆ ಟೋಟಲಾಗಿ 3 ಕಾನ್ಸೆಪ್ಟ್ ಬರ್ತವೆ. ಆ್ಯಸಿಡ್ ಬೇಸ್ ಕಾನ್ಸೆಪ್ಟ್ ಮೇಲೆ ಏನಾಗುತ್ತೆ ನಮಗೆ ಒಂದು ಅರೆನೇಸ್ ಕಾನ್ಸೆಪ್ಟ್ ಬರುತ್ತೆ, ಇನ್ನೊಂದು ಬ್ರಾನ್ಸ್ಟೆಡ್ ಲಾರಿ ಕಾನ್ಸೆಪ್ಟ್ ಅಂತ ಬರುತ್ತೆ. ಸೊ ಇನ್ನೊಂದು ಬರುತ್ತೆ ನಮಗೆ ಲೀವಿಸ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಸೊ ನಮಗೆ ಅರೆನೇಸ್ ಕಾನ್ಸೆಪ್ಟ್ ಬಂದುಬಿಟ್ಟು H+ ಮತ್ತು OH- ಅಯಾನ್ ಮೇಲೆ ಇರುತ್ತೆ. ಸೊ ಅದೇ ಬ್ರಾನ್ಸ್ಟೆಡ್ ಲಾರಿ ಕಾನ್ಸೆಪ್ಟ್ ಬಂದುಬಿಟ್ಟು ಓನ್ಲಿ H+ ಅಯಾನ್ಸ್ ಮೇಲೆ ಇರುತ್ತೆ. ಸೊ ಅದೇ ಥರ ಸೊ ಎಲೆಕ್ಟ್ರಾನ್ ದಟ್ ಮೀನ್ಸ್ ಲೀವಿಸ್ ಕಾನ್ಸೆಪ್ಟ್ ಬಂದುಬಿಟ್ಟು ಏನಾಗುತ್ತೆ ಸೊ ಓನ್ಲಿ ಎಲೆಕ್ಟ್ರಾನ್ ಮೇಲೆ ಇರುತ್ತೆ. ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊತಕ್ಕಂಥದ್ದು ಲೀವಿಸ್ ಆ್ಯಸಿಡ್ ಆಗಿರುತ್ತೆ, ಎಲೆಕ್ಟ್ರಾನ್ನ ಡೊನೇಟ್ ಮಾಡೋದೇನಾಗುತ್ತೆ ಲೀವಿಸ್ ಬೇಸ್ ಆಗಿರುತ್ತೆ. ಸೊ ಇಲ್ಲಿ ಇನ್ನೂ ಹೇಳಿದೆ ನಾನು, ಎಲೆಕ್ಟ್ರೋಫೈಲ್ ಅಂದರೆ ಎಲೆಕ್ಟ್ರಾನ್ ಅಕ್ಸೆಪ್ಟಿಂಗ್ ಸ್ಪೀಷೀಸ್ ಅಂತ ಹೇಳಿದೆ, ಎಲೆಕ್ಟ್ರಾನ್ ತನ್ನ ಕಡೆ ತಗೊಳ್ತಕ್ಕ ಸ್ಪೀಷೀಸ್ ಅಂತ ಹೇಳಿದೆ. ಸೊ ಹಾಗಾದರೆ ಅದು ಏನಾಗುತ್ತೆ ಲೀವಿಸ್ ಆ್ಯಸಿಡ್ ಆಗಿ ಕೂಡ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ, ಅಲ್ವಾ? ನಿಮ್ಗೆ ಕೇಳ್ಬೋದು ಇಲ್ಲೊಂದಿಷ್ಟು ಆಪ್ಷನ್ ಕೊಟ್ಟು ಇದರಲ್ಲಿ ಲೀವಿಸ್ ಆ್ಯಸಿಡ್ ಯಾವುದು, ಲೀವಿಸ್ ಬೇಸ್ ಯಾವುದು ಅಂತಲೂ ಕೂಡ ನಿಮ್ಗೆ ಕೇಳ್ಬೋದಲ್ವಾ? ಸೊ ಈ ಥರ ನೀವು ಓದ್ತಾ ಹೋದರೆ ನಿಮಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಗೊತ್ತಾಯ್ತಲ್ವಾ, ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಅಥವಾ ಸೊ ಇದನ್ನೇನಂತ ಕರಿತೀವಿ ಇನ್ನೊಂದು ವರ್ಡ್ ಅಂದಾಗ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಷೀಸ್ ಅನ್ನು ಕೂಡ ಕರಿತಾ ಹೋಗ್ತೀವಿ, ಡಿಫಿಷಿಯೆಂಟ್. ಸೊ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಅಂದ್ರೇನು ಎಲೆಕ್ಟ್ರಾನ್ ಕಡಿಮೆ ಇದೆ, ಇನ್ನೂ ಅದಕ್ಕೆ ಬೇಕು ಅಲ್ವಾ, ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದೆ ಅದು. ಸೊ ಅದಕ್ಕೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಷೀಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಯಾವುದು H+ ಆಗಿರ್ಬೋದು ಆರ್ NO2+ ಆಗಿರ್ಬೋದು. ಸೊ ಇವೆಲ್ಲ ಏನಾಗ್ತವೆ ಎಕ್ಸಾಂಪಲ್ಸ್ ಫಾರ್ ಏನಾಗ್ತವೆ ಎಲೆಕ್ಟ್ರೋಫೈಲ್ ಆಗ್ತವೆ ಅಂತ ಹೇಳ್ತಾ. ಸೊ ಹಾಗಾಗಿ ನ್ಯೂಕ್ಲಿಯೋಫೈಲ್ ಅಂದರೆ ಏನು ನೆಕ್ಸ್ಟ್ ಟಾಪಿಕ್ ಯಾವುದು ನ್ಯೂಕ್ಲಿಯೋಫೈಲ್. ಸೊ ಇಲ್ಲಿ ನೋಡಿದಲ್ವಾ ಎಲೆಕ್ಟ್ರಾನ್ ಲವಿಂಗ್, ಎಲೆಕ್ಟ್ರಾನ್ ಅಕ್ಸೆಪ್ಟಿಂಗ್ ಸ್ಪೀಷೀಸ್ ಅಥವಾ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಷೀಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ರಿವರ್ಸ್ ಬರದೆ ಆಯಿತು. ಸೊ ಏನಿದು ಎಲೆಕ್ಟ್ರಾನ್ ಡೊನೇಟಿಂಗ್ ಸ್ಪೀಷೀಸ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್ ಅಂತ ಕರಿತಾ ಹೋಗ್ತೀವಿ. ಎಲೆಕ್ಟ್ರಾನ್ ಡೊನೇಟಿಂಗ್ ಸ್ಪೀಷೀಸ್ ಆಗಿರ್ತವೆ ಅಥವಾ ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್ ಆಗಿರ್ತವೆ. ಅಂದರೆ ಎಲೆಕ್ಟ್ರಾನ್ ಏನಾಗಿರ್ತವೆ ತುಂಬ ಜಾಸ್ತಿ ಇರ್ತವೆ ಇದರಲ್ಲಿ, ಸೊ ಆ ಒಂದು ಸ್ಪೀಷೀಸಲ್ಲಿ. ಸೊ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ, ಅಂಥ ಒಂದು ಸ್ಪೀಷೀಸ್ಗೆ ಏನಂತ ಕರಿತೀವಿ ನಾವು ಸೊ ನ್ಯೂಕ್ಲಿಯೋಫೈಲ್ ಅಂತ ಕರಿತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಜನರಲ್ ಆಗಿ, ಸೊ ಇವಾಗ ನಾನು ನಿಮಗೆ ಕ್ಲಾಸ್ ಮಾಡ್ತೀನಿ ಅಲ್ವಾ, ಸೊ ಕ್ಲಾಸ್ ಮಾಡ್ತಕ್ಕಂಥ ಉದ್ದೇಶ ಏನು? ಸೊ ನನಗೋಸ್ಕರ ಮಾಡ್ತಿದ್ದೀನಾ ಅಲ್ಲಲ್ವಾ, ನನಗೋಸ್ಕರ ಮಾಡ್ತಿರ್ಬೋದು. ಸೊ ಬಟ್ ನನಗೂ ಕೂಡ ನಾಲೆಜ್ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಏನಾಗುತ್ತೆ ನನ್ನಲ್ಲಿರ್ತಕ್ಕಂಥ ನಾಲೆಡ್ಜ್. ಸೊ ನನ್ನ ಏನೋ ಒಂದು ಸ್ವಲ್ಪ ನಾಲೆಡ್ಜ್ ಇದೆ ಹೌದಲ್ವಾ, ಆ ನಾಲೆಡ್ಜ್ ಇದೆ ಅಂದ್ಕೊಂಡು ನಾನು ನಿಮ್ಮ ಹತ್ರ ಏನು ಮಾಡ್ತಿದ್ದೀನಿ ಶೇರ್ ಮಾಡ್ತೀನಲ್ವಾ, ಆ ನಾಲೆಡ್ಜ್ ಏನಾಗ್ತಿದೆ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಯೂಸ್ ಆಗುತ್ತಲ್ವಾ, ಸೊ ಅದೇ ಅಂದ್ರೇನು ನಾನು ಶೇರ್ ಮಾಡ್ತಕ್ಕಂಥದ್ದು. ಸೊ ಯಾವಾಗ ನಾನು ಶೇರ್ ಮಾಡ್ತೀನೋ ಆದಷ್ಟು ನನ್ನ ನಾಲೆಡ್ಜ್ ಏನಾಗುತ್ತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ನಾವು ಶೇರಿಂಗ್ ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ನಾಲೆಡ್ಜ್ ಜಾಸ್ತಿ ಹೆಂಗಾಗುತ್ತೋ ಅದೇ ಥರ. ಸೊ ಯಾವುದೇ ಒಂದು ಸ್ಪೀಷೀಸು ಎಲೆಕ್ಟ್ರಾನ್ನ ಶೇರ್ ಮಾಡ್ಕೊಂಡಾಗ ಏನಾಗುತ್ತೆ ಅಲ್ಲಿ ಬಾಂಡು ಸ್ಟೆಬಿಲಿಟಿನೂ ಕೂಡ ಏನಾಗುತ್ತೆ ಅಥವಾ ಬಾಂಡ್ ಸ್ಟ್ರೆಂತ್ ಕೂಡ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೋವೆಲೆಂಟ್ ಬಾಂಡ್ನ ಹೆಚ್ಚೆಚ್ಚಾಗಿ ಫಾರ್ಮೇಷನ್ ಮಾಡೋದಕ್ಕೆ ಏನಾಗುತ್ತೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ. ಸೊ ಎಲೆಕ್ಟ್ರೋಫೈಲ್ ಅಂದರೆ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಷೀಸು, ನ್ಯೂಕ್ಲಿಯೋಫೈಲ್ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಸ್ಪೀಷೀಸು. ಸೊ ನೀವು ಕೂಡ ನಮ್ಮನ್ನ ಆದಷ್ಟು ಲವ್ ಮಾಡ್ತೀರಿ, ಆದಷ್ಟು ಪ್ರೀತಿಸ್ತಾ ಇರಿ. ನಿಮ್ಮ ಸಪೋರ್ಟು ನಿಮ್ಮ ಒಂದು ಪ್ರೇರಣೆ ನಮಗೆ ಇರಲೇಬೇಕು ಈ ಒಂದು ಕ್ಲಾಸಸ್ಗಳು ಮಾಡೋಕ್ಕೆ ಅಂತ ಹೇಳ್ತಾ. ಸೊ ಈ ಒಂದು ಕ್ವಶನ್ಗೆ ನಾವೇನು ಮಾಡೋಣ ಆನ್ಸರ್ನ ನೋಡ್ತಾ ಹೋಗೋಣ. ಹಾಗಾದರೆ ಆನ್ಸರ್ ಯಾವುದಪ್ಪ ಅಂದಾಗ BF3 ಅಂತ ಹೇಳಿದೆ. ಸರ್ ಹೆಂಗೆ ಸರ್ BF3 ಆಗುತ್ತೆ, ಇವಾಗಿನ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ಒಂದು BF3 ಮಾಲಿಕ್ಯೂಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಒಂದು. ಸೊ ನಿಮಗೆ ಗೊತ್ತಿರ್ಬೋದು, ಸೊ ಬೋರಾನ್ ಇದು ಅಟಮಿಕ್ ನಂಬರ್ ಎಷ್ಟು 5 ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದುಬಿಟ್ಟು 1s2 2s2 2p1 ಅಂತ ಹೇಳ್ತಾ ಹೋಗ್ತೀವಿ. ನಾನು ಆಲ್ರೆಡಿ ಇವಾಗಿನ ಹೇಳಿದೆ S ಆರ್ಬಿಟಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ಫಿಲಪ್ ಮಾಡ್ಬೋದು, P ಆರ್ಬಿಟಲ್ಲಿ ಮ್ಯಾಕ್ಸಿಮಮ್ 6 ಎಲೆಕ್ಟ್ರಾನ್ನ ಫಿಲಪ್ ಮಾಡ್ಬೋದು ಹೌದಲ್ವಾ. ಸೊ ನೋಡಿ
ಇದು ಕೇಶಲ್ ಆಗುತ್ತೆ ನಮಗೆ. ಕೇಶಲ್ಲಿ ಒಂದೇ ಆರ್ಬಿಟಲ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಎಷ್ಟು 2 ಎಲೆಕ್ಟ್ರಾನ್ನ ಫಿಲಪ್ ಮಾಡ್ಬೋದು. ನೆಕ್ಸ್ಟ್ ಬರ್ತಕ್ಕಂಥ ಶೆಲ್ ಯಾವುದು ಎಲ್ ಶೆಲ್ ಆಗಿರುತ್ತೆ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ಮು 8 ಎಲೆಕ್ಟ್ರಾನ್ನ ಫಿಲಪ್ ಮಾಡಬೇಕು ನಾವು. 8 ಎಲೆಕ್ಟ್ರಾನ್ ಫಿಲಪ್ ಮಾಡಿರೋದು ಸ್ಟೇಬಲ್ ಅಂತ. ಬಟ್ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ 2 + 1 ಎಷ್ಟಿದೆ 3 ಎಲೆಕ್ಟ್ರಾನ್ಸ್ ಇದೆ ನೋಡಿ. ಬೋರಾನು ಸೊ 3 ಬಾಂಡ್ನ ಫಾರ್ಮೇಷನ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಯಾಕೆ ಸೊ ಅದರಲ್ಲಿ ಏನಿದೆ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸೊ ಹಾಗಾಗಿ ಏನು ಮಾಡುತ್ತೆ ಸೊ ಫ್ಲೋರಿನ್ ಜೊತೆಗೆ 3 ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ. ಸೊ 3 ಬಾಂಡ್ನ ಫಾರ್ಮೇಷನ್ ಮಾಡಿ ಟ್ರೈಗೋನಲ್ ಪ್ಲೇನಾರ್ ಸ್ಟ್ರಕ್ಚರ್ ಬರ್ತಾ ಹೋಗುತ್ತೆ, ಹೌದಲ್ವಾ. ಸೊ ಈ 3 ಬಾಂಡ್ ಫಾರ್ಮೇಷನ್ ಮಾಡಿದಾಗ ಬೋರಾನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಸಿಕ್ತೀಗ ಆಲ್ರೆಡಿ ಬೋರಾನ್ ಹತ್ರ 3 ಎಲೆಕ್ಟ್ರಾನ್ಸ್ ಸಿಕ್ತು. ಸೊ ಇನ್ನು 3 ಎಲೆಕ್ಟ್ರಾನ್ಸ್ ಎಲ್ಲಿಂದ ಬಂತು ಫ್ಲೋರಿನಿಂದ ಬಂತು. ಟೋಟಲಾಗಿ ಎಷ್ಟಾಯಿತು 6 ಎಲೆಕ್ಟ್ರಾನ್ಸ್ ಆಯಿತು. ಈ 6 ಎಲೆಕ್ಟ್ರಾನ್ಸ್ ಆದರೂ ಕೂಡ ಏನಾಗಿಲ್ಲ ಈ ಆಕ್ಟೆಟ್ ಏನು 8 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ ಅದನ್ನು ರೀಚ್ ಆಗೋಕ್ಕಾಗಿಲ್ಲ. ಸೊ ಇದಕ್ಕೆ ಅದನ್ನು ರೀಚ್ ಆಗಿ ಇನ್ನೂ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು ಇನ್ನೂ 2 ಎಲೆಕ್ಟ್ರಾನ್ಸ್ ಬೇಕು. ಅಂದರೆ ಇನ್ನೂ ಅಕ್ಸೆಪ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ ಅದಕ್ಕೆ BF3 ಮಾಲಿಕ್ಯೂಲ್ಗೆ. ಹಾಗಾಗಿ ಈ ಒಂದು BF3 ಮಾಲಿಕ್ಯೂಲ್ ಏನಂತ ಕರಿತೀವಿ ನಾವು ಎಲೆಕ್ಟ್ರೋಫೈಲ್ ಅಂದರೆ ಎಲೆಕ್ಟ್ರಾನ್ ಅಕ್ಸೆಪ್ಟಿಂಗ್ ಸ್ಪೀಷೀಸ್ ಅಂತ ಕರಿತಾ ಹೋಗ್ತೀವಿ. ಸರ್ ಹಾಗಾದರೆ ಈ ಇನ್ನೂ 3 ಆಪ್ಷನ್ಸ್ ಇದಾವಲ್ಲ ಸರ್, ಇವು ಯಾಕಾಗಲ್ಲ ಸರ್ ಎಲೆಕ್ಟ್ರೋಫೈಲು? ಸೊ ಯಾಕಾಗಲ್ಲ ಅಂತಂದಾಗ ನೋಡಿ, ನೈಟ್ರೋಜನ್ ಮೇಲೆ ಇದೆ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. H2O ಮೇಲೆ ನೋಡಿ ಸರ್, ಈ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಇಲ್ಲಿ ನೋಡಿ ಸರ್ HS ಮೇಲೆ ಏನಾಗಿದೆ ಒಂದು ಮೈನಸ್ ಇದೆ ಅಲ್ಲ ಸರ್. ಮೈನಸ್ ಅಂದ್ರೇನು ಅದು 1 ಲೋನ್ ಪೇರ್ಗೆ ಈಕ್ವಲ್ ಅಂತ. ಒಂದು ಮೈನಸ್ ಇದೆ ಅಂತಂದ್ರೆ 1 ಲೋನ್ ಪೇರ್. 1 ಲೋನ್ ಪೇರ್ ಅಂದರೆ ಅರ್ಥ ಮಾಡ್ಕೊಳ್ಳಿ 2 ಎಲೆಕ್ಟ್ರಾನ್ಸ್ ಅಂತ. 2 ಲೋನ್ ಪೇರ್ ಅಂದರೆ ಎಷ್ಟಾಗುತ್ತೆ ಹಾಗಾದರೆ 4 ಎಲೆಕ್ಟ್ರಾನ್ಸ್ ಆಗುತ್ತೆ. ಇಲ್ಲಿ 1 ಮೈನಸ್ ಇದೆ ಅಂದರೆ ಎಷ್ಟು 1 ಮೈನಸ್ ಮೀನ್ಸ್ 1 ಬಾಂಡ್ ಅಂತ ಅರ್ಥ, ಅದಲ್ವಾ. ಸೊ 1 ಬಾಂಡ್ ಆಗಬೇಕಾದ್ರೆ ಎಷ್ಟು ಬೇಕು 2 ಎಲೆಕ್ಟ್ರಾನ್ಸ್ ಬೇಕಾದರೆ ಇಲ್ಲೂ ಕೂಡ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಇವೇನು ಸರ್ ಇದು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಎಲ್ಲ ಇವೆಲ್ಲ ಏನಿದ್ದಾವೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದ್ದಾವೆ. ಸೊ ಹಾಗೆ ಬಟ್ BF3 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದ್ದಾವೆ ಇಲ್ಲ, ಇನ್ನೂ 2 ಎಲೆಕ್ಟ್ರಾನ್ಸ್ ಅದಕ್ಕೆ ಬೇಕು ಆ್ಯಕ್ಚುಲಿ. ಸೊ ಬಟ್ ಇಲ್ಲಿ ಏನಾಗಿದೆ ಆಕ್ಟೇಟಲ್ನ ರೀಚ್ ಆಗಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ನು ಕೂಡ ಇಟ್ಕೊಂಡಿದ್ದಾವೆ. ಸೊ ಇವು ಏನಾಗುತ್ತೆ ಇನ್ನೊಂದು ಮಾಲಿಕ್ಯೂಲ್ಗೆ ಏನಾಗೋದು ಏನು ಮಾಡ್ಬೋದು ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ಬೋದು. ಹಾಗಾಗಿ ಇವನ್ನೇನಂತ ಕರಿತೀವಿ ಅಂದಾಗ ನಾವು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತಾ ಹೋಗ್ತೀವಿ. ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತಾ ಹೋಗ್ತೀವಿ. ಅದರ್ವೈಸ್ ಇವನ್ನೇನಂತ ಕರಿತೀವಿ ನಾವು ಲಿವಿಸ್ ಬೇಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಯಾಕೆ ಆಲ್ರೆಡಿ ಹೇಳಿದೆ ನಾನು, ಲಿವಿಸ್ ಕಾನ್ಸೆಪ್ಟ್ ಈಸ್ ಬೇಸ್ಡ್ ಅಪಾನ್ ಎಲೆಕ್ಟ್ರಾನ್ ಡೊನೇಷನ್ ಆ್ಯಂಡ್ ಎಲೆಕ್ಟ್ರಾನ್ ಅಕ್ಸೆಪ್ಷನ್ ಅಂತ ಹೇಳ್ತಾ ಹೋದೆ. ಸೊ BF3 ಮಾಲಿಕ್ಯೂಲ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಹೆನ್ಸ್ ಇಟ್ ಈಸ್ ಎ ಲಿವಿಸ್ ಆ್ಯಸಿಡ್ ಆ್ಯಕ್ಟ್ ಆಗುತ್ತೆ. ಸೊ ಈ ಉಳಿದಂಥ ಮಾಲಿಕ್ಯೂಲ್ ಏನು ಮಾಡುತ್ತೆ ಸೊ ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ, ಹೆನ್ಸ್ ದೇ ವಿಲ್ ಆ್ಯಕ್ಟ್ ಆಸ್ ಎ ಲಿವಿಸ್ ಬೇಸ್ ಅಂತ ಹೇಳ್ತಾ ಈ ಒಂದು ಕ್ವಶನ್ ನಿಮಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ನೋಡ್ಕೊಂಡು, ಸೊ ಈ ಒಂದು ಕ್ವಶನ್ ಇಷ್ಟು ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಂಡು ಅರ್ಥ ಆಗಿದೆ ಅಂದ್ಕೊಂಡು ನಾನು ಏನು ಮಾಡ್ತೀನಿ ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದಾಗ ಆಪ್ಟಿಕಲಿ ಆ್ಯಕ್ಟಿವ್ ಮಾಲಿಕ್ಯೂಲ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಅಂತ ಇದೆ. ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಅಥವಾ ಆ್ಯಕ್ಟಿವ್ ಮಾಲಿಕ್ಯೂಲ್ ಅಮಾಂಗ್ ದ ಫಾಲೋವಿಂಗ್ ಈಸ್. ಸರ್ ಈ ಆಪ್ಟಿಕಲಿ ಆ್ಯಕ್ಟಿವ್ ಅಂದರೆ ಏನು ಸರ್? ನಾವು ಇದ್ರ ಬಗ್ಗೆ ಕಾನ್ಸೆಪ್ಟೇ ಓದಿಲ್ಲಲ್ಲ ಸರ್. ಸೊ ಇವಾಗ ಓದಿ, ಅವಾಗ ಓದಿಲ್ಲ. ಸೊ ಇವಾಗ HS GPS ಪ್ರಿಪೇರ್ ಆಗ್ತಿದೆ ಅಲ್ವಾ. ಸೊ ಇವಾಗ ಓದಲೇಬೇಕು ಕಂಪಲ್ಸರಿ. ಇವಾಗ ಓದಿ ಆವಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೋಡೋಣ ಈಗ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಅಂದರೆ ಏನು. ಸೊ ಕೊಟ್ಟಿದೆ ಆಪ್ಟಿಕಲಿ ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು? ಜನರಲಿ ಈಗ ನೋಡ್ತೀರಲ್ವಾ ನೀವು ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು? ಚೆನ್ನಾಗಿದೆ ಫುಡ್ ತಿನ್ನಬೇಕು ಫಸ್ಟ್ ಆಫ್ ಆಲು. ಅದಾದಮೇಲೆ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು, ವರ್ಕೌಟ್ ಮಾಡಬೇಕು. ಸೊ ಲೇಸಿಯಾಗಿ ಮಲ್ಕೊಳ್ಳೋದು, ನಾಳೆ ಮಾಡಿದಾಯ್ತು ಬಿಡು, ನಾಡಿದ್ದು ಮಾಡಿದಾಯ್ತು ಬಿಡು, ನಾಳೆ ಓದಿದಾಯ್ತು ಬಿಡು, ನಾಡಿದ್ದು ಓದಿದಾಯ್ತು ಬಿಡು. ಸೊ ಇದೇ ಥರ ಮುಂದೆ ಹಾಕಂತವ್ರೆ ಏನಾಗುತ್ತೆ ನಾವು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ನಾವೇನು ಮಾಡ್ತೀವಿ ಲೇಸಿ ಆಗ್ತಾ ಹೋಗ್ತೀವಿ. ಸೊ ಆದಷ್ಟು ನಾವು ಆ್ಯಕ್ಟಿವ್ ಆಗಿರಬೇಕು ಅಂತ ಏನು ಮಾಡಬೇಕು? ಚೆನ್ನಾಗಿರೋ ಫುಡ್ ತಿನ್ನಬೇಕು ಫಸ್ಟ್ ಆಫ್ ಆಲು. ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಚೆನ್ನಾಗಿ ವರ್ಕೌಟ್ ಮಾಡಬೇಕು. ಸೊ ಚೆನ್ನಾಗಿ ನಾವು ರನ್ನಿಂಗ್ ಮಾಡಬೇಕು. ಇವೆಲ್ಲ ಮಾಡಿದಾಗ ಏನಾಗುತ್ತೆ ನಮಗೆ ನಾವು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ನೋಡಿ ನೀವು ಫುಡ್ಡನ್ನು ಕೂಡ ಒಂದೇ ಫುಡ್ ತಿಂದರೆ ಚೆನ್ನಾಗಿರ್ತೀರಾ, ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತೀರಾ. ನೋಡಿ ಡೈಲಿ 3 ಹೊತ್ತು ಬರೀ ರೈಸೇ ಅಂದರೆ ಅನ್ನನೇ ತಿಂದುಬಿಟ್ರೆ ಸೊ ಏನಾಗ್ತೀರಾ ಮಲ್ಕೊಂಡು ಗೊರಕೆ ಹೊಡಿತೀರಲ್ವಾ. ಸೊ ಅದೆಲ್ಲ ಏನು ಮಾಡಬೇಕು ನಿಮ್ಮ ಊಟದಲ್ಲಿ ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು, ನೆಕ್ಸ್ಟು ಪ್ರೋಟೀನ್ಸು, ಲಿಪಿಡ್ಸು, ಫ್ಯಾಟ್ಸು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ಥರ ಕೂಡ ಏನಾಗುತ್ತೆ ಆಪ್ಟಿಕಲಿ ಆ್ಯಕ್ಟಿವ್ ಅಂದರೆ ಆ್ಯಕ್ಟಿವ್ ಆಗಿರಬೇಕು ಅಂತಂದಾಗ ಸೊ ಒಂದು ಕಾರ್ಬನ್ ಆ್ಯಟಮ್ ಅಂತ ಇರುತ್ತೆ. ಈ ಕಾರ್ಬನ್ ಆ್ಯಟಮ್ಗೆ 4 ಏನಾಗಿರಬೇಕು ಅಟ್ಯಾಚ್ ಆಗಿರ್ತಕ್ಕಂಥ ಏನು ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ದಾವೆ ಅವು ಏನಾಗಿರಬೇಕು ಬೇರೆ ಬೇರೆ ಅಂದರೆ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಏನಾಗಿರಬೇಕು ಅಟ್ಯಾಚ್ ಆಗಿರ್ತಂದರೆ. ಫಾರ್ ಎಕ್ಸಾಂಪಲ್ ಇಲ್ಲಿ H ಇದೆ ಅಂದ್ಕೊಳ್ಳೋಣ, ಇಲ್ಲಿ F ಇದೆ ಅಂದ್ಕೊಳ್ಳೋಣ, ಇಲ್ಲಿ Cl ಇದೆ, ಇಲ್ಲಿ I ಇದೆ.
ಅದಲ್ವಾ. ಸೊ ಇದು ನೋಡಿ, ಒಂದು ಕಾರ್ಬನ್ ಆಟಮ್ ಇದೆ, 4 ಏನಾಗಿದ್ದಾವೆ ಡಿಫ್ರೆಂಟು ಸಬ್ಸ್ಟಿಟ್ಯೂಯೆಂಟು ಅಟ್ಯಾಚ್ ಆಗಿದ್ದಾವೆ. ಸೊ ಯಾಕೆ ಸರ್ 4 ಆಯಿತು? ಬಿಕಾಸ್ ಕಾರ್ಬನ್ ವೇಲೆನ್ಸಿ ಎಷ್ಟು? 4. ಹೆಂಗೆ ಸರ್ ಕಾರ್ಬನ್ ವೇಲೆನ್ಸಿ 4? ಕಾರ್ಬನ್ ಅಟಮಿಕ್ ನಂಬರ್ ಎಷ್ಟು? 6 ಅಲ್ವಾ. ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದು ಏನಾಗುತ್ತೆ? 1s2 2s2 2p2 ಆಗುತ್ತಲ್ವಾ. ನೋಡಿ, ಇದು ಫಸ್ಟ್ ಎನರ್ಜಿ ಶೆಲ್ ಎಷ್ಟಿರಬೇಕು? ಇದು ಕೆ ಶೆಲ್. ನೆಕ್ಸ್ಟ್ ಎನರ್ಜಿ ಶೆಲ್ ಎಷ್ಟಿರಬೇಕು? ನಮಗೆ 8 ಎಲೆಕ್ಟ್ರಾನ್ಸ್ ಇರಬೇಕಂದಾಗ ಎಲ್ ಶೆಲಲ್ಲಿ ಎಷ್ಟಿರಬೇಕು? 8 ಎಲೆಕ್ಟ್ರಾನ್ಸ್ ಇರಬೇಕಲ್ವಾ. ಸೊ ಇಲ್ಲಿ ಎಷ್ಟಿದೆ? 4 ಎಲೆಕ್ಟ್ರಾನ್ಸ್ ಇದೆ. ಹಾಗಾದ್ರೆ ಏನಿದು? ಔಟರ್ ಮೋಸ್ಟ್ ಶೆಲ್ ಅಂತ ಕರಿತೀವಿ, ಅಥವಾ ವೇಲೆನ್ಸ್ ಶೆಲ್ ಅಂತ ಕರಿತೀವಿ. ಆ ವೇಲೆನ್ಸ್ ಶೆಲ್ಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ನ ಏನಂತ ಕರಿತೀವಿ ನಾವು? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆ ವೇಲೆನ್ಸ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೋ ಅಷ್ಟು ಬಾಂಡ್ ಫಾರ್ಮೇಷನ್ ಮಾಡೋದಕ್ಕೆ ಕಾರ್ಬನ್ನು ರೆಡಿಯಾಗಿರುತ್ತೆ. ಹಾಗಾಗಿ ಕಾರ್ಬನ್ ಏನು ಮಾಡುತ್ತೆ? 4 ಬಾಂಡ್ನ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಸೊ ಆ ಕಾರ್ಬನ್ಗೆ ಆ 4 ಬಾಂಡ್ಸಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಅಥವಾ ಈ ಸಬ್ಸ್ಟಿಟ್ಯೂಯೆಂಟ್ಸ್ ಏನಿದ್ದಾವೆ ಡಿಫ್ರೆಂಟ್ ಆಗಿತ್ತಪ್ಪ ಅಂದಾಗ ಸೊ ಅದೇನಾಗುತ್ತೆ? ನಮಗೆ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಆಗಿರುತ್ತೆ ಅಥವಾ ಮಾಲಿಕ್ಯೂಲ್ ಆಗಿರುತ್ತೆ, ಅಥವಾ ಸೊ ಇದನ್ನ ನೇಮಲ್ಲಿ ನಾವೇನು ಮಾಡ್ತೀವಿ? ಕೈರಾಲ್ ಮಾಲಿಕ್ಯೂಲ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಲ್ವಾ. ಸೊ ಈ ಕಾರ್ಬನ್ ಆಟಮ್ಗೆ 4 ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿತ್ತು ಅಂದಾಗ ಅದನ್ನ ಕೈರಾಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಎಲ್ಲ ಕೈರಾಲ್ ಮಾಲಿಕ್ಯೂಲ್ ಏನಾಗಿರುತ್ತೆ? ನಮಗೆ ಆಪ್ಟಿಕಲಿ ಆ್ಯಕ್ಟಿವ್ ಮಾಲಿಕ್ಯೂಲ್ ಆಗಿರ್ತವೆ. ಸೊ ಹಾಗಾದರೆ ಇವಾಗ ಸೊ ಇದರಲ್ಲಿ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಯಾವುದು ಅಂತ ನೋಡ್ತಾ ಹೋಗೋಣ, ಹೌದಲ್ವಾ? 1 by 1 ಸ್ಟ್ರಕ್ಚರ್ ಬರೀತಾ ಹೋಗ್ತೀನಿ. ಸೊ ಅವಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಒಂದು ಆಪ್ಷನ್ ಇದೆ, ಟ್ರೈಕ್ಲೋರೋ ಮೀಥೇನ್ ಇದೆ, ಹೌದಲ್ವಾ. ಸೊ ಟ್ರೈಕ್ಲೋರೋ ಮೀಥೇನ್ ಅಂದ್ರೇನು? ಫಸ್ಟು ಮೀಥೇನ್ ಬೇಕಂತ ಅಲ್ವಾ. ಸೊ ಮೀಥೇನ್ ಅಂದರೆ ನಿಮಗೆ ಗೊತ್ತಿದೆ, CH4 ಅಂತ ಹೇಳ್ತಾ ಹೋಗ್ತೀವಿ, ಹೌದಲ್ವಾ. ಮೀಥೇನ್ ಮೀನ್ಸ್ CH4. ಸೊ ಟ್ರೈಕ್ಲೋರೋ ಇದೆ, ಹೌದಲ್ವಾ. ಟ್ರೈಕ್ಲೋರೋ ಅಂದೇನು? ಸೊ 3 ಕ್ಲೋರಿನ್ ಆಟಮ್ ನಾವೇನು ಮಾಡಬೇಕು? ಅಟ್ಯಾಚ್ ಮಾಡಬೇಕು. ಯಾವುದಕ್ಕೆ? ಹೈಡ್ರೋಜನ್ಗೆ. ಸೊ ಈಗ ಈ ಒಂದು CH4 ಇದಲ್ವಾ ಮೀಥೇನು, ಇದಕ್ಕೆ 3 ಕ್ಲೋರಿನ್ ಆಟಮ್ನ ನಾನು ಅಟ್ಯಾಚ್ ಮಾಡಬೇಕು ಅಂತ ಅಂದಾಗ ಸೊ ನಾನೇನು ರಿಮೂವ್ ಮಾಡಬೇಕಾಗತ್ತೆ? ಹೈಡ್ರೋಜನ್ನ ರಿಮೂವ್ ಮಾಡಬೇಕಾಗತ್ತೆ. ಯಾಕೆ? ಕಾರ್ಬನ್ ಈಸ್ ಎ ಸೆಂಟ್ರಲ್ ಆಟಮ್. ಸೊ ಕಾರ್ಬನನ್ನು ಇಟ್ಕೊತೀನಿ. ಇಲ್ಲಿ 4 ಹೈಡ್ರೋಜನ್ ಇದಾವಲ್ವಾ, 4 ಹೈಡ್ರೋಜನ್ಸ್ ಇದ್ದಾವೆ. ಈ 4 ಹೈಡ್ರೋಜನ್ಸಲ್ಲಿ ನಾವೇನು ಮಾಡಬೇಕು? ಒಂದೊಂದೇ ಹೈಡ್ರೋಜನ್ನ ರಿಪ್ಲೇಸ್ ಮಾಡಬೇಕು. ಫಸ್ಟ್ ಇದನ್ನ ರಿಪ್ಲೇಸ್ ಮಾಡಬೇಕು, Cl ಬರೀಬೇಕು. ನೆಕ್ಸ್ಟು ಈ ಹೈಡ್ರೋಜನ್ನ ರಿಪ್ಲೇಸ್ ಮಾಡ್ತೀನಿ, Cl ಬರೀಬೇಕು. ನೆಕ್ಸ್ಟು ಈ ಹೈಡ್ರೋಜನ್ನ ರಿಪ್ಲೇಸ್ ಮಾಡಬೇಕು, Cl ಬರೀಬೇಕು. ಸೊ ನೆಕ್ಸ್ಟ್ ಇದನ್ನು ಕೂಡ ರಿಪ್ಲೇಸ್ ಮಾಡಿ ನಾನು ಕ್ಲೋರಿನ್ ಬರಿಬೋದು. ಬಟ್ ನಮ್ಮ ಆಪ್ಷನ್ ಏನಿದೆ? ಒಂದು ಟ್ರೈಕ್ಲೋರೋ ಅಂತ ಇದೆ. ಅಂದರೆ 3 ಕ್ಲೋರಿನ್ ಆಟಮ್ ಮಾತ್ರ ಏನು ಮಾಡಬೇಕು? ರೀಪ್ಲೇಸ್ ಮಾಡಿ ಬರೋದು ಏನಾಗುತ್ತೆ ನಮಗೆ? ಏನು? Cl ಮತ್ತು H ಆಗುತ್ತೆ. ಸೊ ಇದು ನಮಗೇನು? ಸ್ಟ್ರಕ್ಚರ್ ಆಫ್ ಟ್ರೈಕ್ಲೋರೋ ಮೀಥೇನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೋಡಿ, ನಾನು ಆಲ್ರೆಡಿ ಹೇಳಿದೆ ಆಪ್ಟಿಕಲಿ ಆ್ಯಕ್ಟಿವ್ ಅಂದರೆ ಏನಿರಬೇಕು? ಒಂದು ಕಾರ್ಬನ್ ಆಟಮ್ಗೆ 4 ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟು ಅಟ್ಯಾಚ್ ಆಗಿರಬೇಕು ಅಂತ ಹೇಳಿದೆ. ಸೊ ಬಟ್ ಇಲ್ಲಿ ನೋಡಿ, ಒಂದು ಕಾರ್ಬನ್ ಆಟಮ್ಗೆ 3 ಸೇಮ್ ಆಗಿರ್ತಕ್ಕಂಥ ಆಟಮ್ಸು ಏನಾಗಿದೆ? ಅಟ್ಯಾಚ್ ಆಗಿದೆ, ಎಲಿಮೆಂಟ್ಸ್ ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ಇದು ಆಪ್ಟಿಕಲಿ ಆ್ಯಕ್ಟಿವ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಹೌದಲ್ವಾ. ಸೊ ಸೆಕೆಂಡ್ ಒಂದು ನೋಡೋಣ, ಬ್ಯೂಟೆನಾಲ್, ಹೌದಲ್ವಾ. ಸೊ ಈ ಬ್ಯೂಟೆನಾಲ್ ನೋಡ್ತಾ ಹೋಗೋಣ. ಸೊ ಈ ಬ್ಯೂಟೆನಾಲಲ್ಲಿ ಸ್ಟ್ರಕ್ಚರ್ ಬರೆದಾಗ ಬ್ಯೂಟೇನ್ 2R ಅಂತ ಕೊಟ್ಟಿದ್ದಾರಲ್ವಾ. ಸೊ ಬ್ಯೂಟೇನ್ ಅಂದಾಗ ಏನು ಬರುತ್ತೆ? 4. ಬ್ಯೂಟ್ ಮೀನ್ಸ್ 4 ಅಂತ ಕರಿತೀವಿ. ಫಸ್ಟ್ 4 ಕಾರ್ಬನ್ ಆಟಮ್ನ ಬರ್ಕೊಂಬಿಡಿ. ಸೊ ಸೆಕೆಂಡ್ ಪೊಸಿಷನ್ ಏನಾಗಿದೆ ನಮಗೆ? ನೋಡಿ, ಆಲ್ ಅಂತಂದರೆ ಆಲ್ಕೋಹಾಲ್ ಅಂತ ಕರಿತೀವಿ, ಹೌದಲ್ವಾ. ಅದು ಆಲ್ಕೋಹಾಲ್ದ ಸಫಿಕ್ಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಪೊಸಿಷನ್ ಏನಾಗಿದೆ ನಮಗೆ? ಆಲ್ಕೋಹಾಲ್ ಮೀನ್ಸ್ OH ಇದೆ, ಹೌದಲ್ವಾ. ಸೊ ಆಲ್ಕೋಹಾಲ್ ಅಂದರೆ OH ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಬ್ಯಾಲೆನ್ಸ್ ಮಾಡಿಬಿಡಿ. ಏನಿದೆ? ಹೇಗೆ ಸರ್ ಬ್ಯಾಲೆನ್ಸ್ ಮಾಡಬೇಕು? ಕಾರ್ಬನ್ ವೇಲೆನ್ಸ್ ಎಷ್ಟು? 4 ಅಲ್ವಾ. ನಾನು ಕಂಪಲ್ಸರಿ ಅದೇನು ಮಾಡಬೇಕು? 4 ಬಾಂಡ್ಸ್ನ ಫಾರ್ಮೇಷನ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಉಳಿದಿದ್ದೇನು ಮಾಡಬೇಕು? ಹೈಡ್ರೋಜನಿಂದ ಬ್ಯಾಲೆನ್ಸ್ ಮಾಡಿಬಿಟ್ರೆ ಮುಗೀತು. ಸೊ ಇಲ್ಲಿ 1 ಬಾಂಡ್ ಫಾರ್ಮೇಷನ್ ಆಗಿದೆ, ಇನ್ನೆಷ್ಟು? 3 ಹಾಕಬೇಕು ಹೈಡ್ರೋಜನ್. ಇಲ್ಲಿ ಆಲ್ರೆಡಿ 1 2 3 ಆಗಿದೆ, ಇಲ್ಲಿ 1 ಹೈಡ್ರೋಜನ್. ನೆಕ್ಸ್ಟು ಇಲ್ಲಿ 2 ಆಗಿದೆ, ಇಲ್ಲೊಂದು ಹೈಡ್ರೋಜನು, ಈ ಕಡೆ ಒಂದು ಹೈಡ್ರೋಜನ್. ನೆಕ್ಸ್ಟ್ ಇಲ್ಲಿ 1 ಇದೆ, ಇಲ್ಲೇನು ಮಾಡಬೇಕು? CH3 ಮಾಡಿದರೆ ಆಯಿತು, ಹೌದಲ್ವಾ. ಸೊ ನೋಡಿ, ಇಲ್ಲಿ ಈ ಕಾರ್ಬನ್ನ ಕನ್ಸಿಡರ್ ಮಾಡಿದರೆ ಲೆಫ್ಟ್ ಸೈಡಲ್ಲಿ CH3 ಇದೆ, ರೈಟ್ ಸೈಡಲ್ಲಿ ಇದೆ CH2 CH3 ಅಂದಾಗ ಇದನ್ನು C2H5 ಅಂತ ಬರಿಬೋದಾ? ಇದನ್ನು ನಾವು ಈಥೈಲ್ ಗ್ರೂಪ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟು ಕೆಳಗಡೆ OH ಇದೆ, ಮೇಲ್ಗಡೆ H ಇದೆ. ಅಂದರೆ ಈ ಕಾರ್ಬನಿಂದ ಆ ಕಡೆನೂ ಬೇರೆ ಗ್ರೂಪ್ ಇದೆ, ಲೆಫ್ಟ್ ಸೈಡು ಕೂಡ ಬೇರೆ ಗ್ರೂಪ್ ಇದೆ. ಸೊ ಟಾಪಲ್ಲೂ ಕೂಡ ಬೇರೆ ಗ್ರೂಪ್ ಇದೆ, ನೆಕ್ಸ್ಟು ಬಾಟಮಲ್ಲೂ ಕೂಡ ಏನಾಗಿದೆ? ಬೇರೆ ಗ್ರೂಪ್ ಇದೆ. ಅಂದಾಗ ಈ ಕಾರ್ಬನ್ಗೆ 4 ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಏನಾಗಿದೆ? ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ದ ಆನ್ಸರ್ ಏನಾಗುತ್ತೆ ನಮಗೆ? ಬ್ಯೂಟೇನ್ 2R ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ರೈಟ್ ಆನ್ಸರ್ ಆದರೂ ಕೂಡ ಸೊ ಇನ್ನೆರಡು ಆಪ್ಷನ್ ಇದಾವಲ್ವ, ಚೆಕ್ ಮಾಡಿಬಿಡೋಣ. ಸೊ ಏನಾಗುತ್ತೆ ನೋಡೋಣ, ಅದಲ್ವಾ. ಸೊ ಹಾಗಾದರೆ ಪ್ರೊಪೇನ್ 2R ಅಂತ ಇದೆ. ಸೊ ಪ್ರೊಪೇನ್ ಅಂದರೆ ಎಷ್ಟು? 3 ಅಂತ ಕರಿತೀವಿ. 3 ಕಾರ್ಬನ್ ಆಟಮ್ನ ಫಸ್ಟ್ ಬರ್ಕೊಂಬಿಡಿ, ಅಲ್ವಾ. ಸೊ ಸೆಕೆಂಡ್ ಪೊಸಿಷನಲ್ಲಿ ಸೆಕೆಂಡ್ ಕಾರ್ಬನ್ ಆಟಮ್ ಏನಿದೆ? ನಮಗೆ ಆಲ್ಕೋಹಾಲ್ ಗ್ರೂಪ್ ಇದೆ.
ಸೆಕೆಂಡ್ ಕಾರ್ಬನ್ ಆಟಮ್ ಮೇಲೆ ಆಲ್ಕೋಹಾಲ್ ಗ್ರೂಪ್ ಬರ್ಕೊಂಬಿಡಿ. ಸೊ ಉಳಿದಿದ್ದನ್ನು ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಿಬಿಡಿ, ಈಸಿಯಾಗಿ ನಿಮಗೆ ಸಿಕ್ಬಿಡು CH3. ಸೊ ಆಪ್ಟಿಕಲಿ ಆ್ಯಕ್ಟಿವ್ ಆಗಿರ್ಬೇಕಂದಾಗ ಒಂದು ಕಾರ್ಬನ್ ಆಟಮ್ಗೆ ಏನಾಗಿರಬೇಕು, 4 ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿರಬೇಕು. ಸೊ ಬಟ್ ಇಲ್ಲೇನಾಗಿದೆ, ಸೊ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಹಾಗಾಗಿ ಈ ಒಂದು ಕಾಂಪೌಂಡ್ ಏನಾಗಲ್ಲ ನಮಗೆ 2 ಪ್ರೊಪೆನಾಲ್ ಅಥವಾ ಪ್ರೊಪೆನ್ 2 ಅದೇನಿದೆ ಇದು ನಮಗೆ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ನೆಕ್ಸ್ಟ್ ಒಂದು ನೋಡ್ಬೇಕು ನಾನು ಯಾವುದು, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಇದೆ. ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್, ಬ್ಯೂಟೈಲ್ ಮೀನ್ಸ್ 4 ಅಂತ ಕರಿತೀವದಲ್ವಾ. ಸೊ ಬ್ಯೂಟೈಲ್ ಅಂದೇನು, ಒಂದು ಕಾರ್ಬನ್ಗೆ ನೋಡಿ ಟರ್ಷರಿ ಅಂದಾಗ 3 CH3 ಗ್ರೂಪ್ ಏನಾಗಿರ್ತವೆ, ಲಿಂಕ್ ಆಗಿರ್ತವೆ. CH3 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 ಇಲ್ಲೇನಾಗುತ್ತೆ, ಆಲ್ಕೋಹಾಲ್ ಅಂದಾಗ OH ಗ್ರೂಪ್ ಲಿಂಕ್ ಆಗುತ್ತೆ. ಸೊ ಈ ಒಂದು ಕಾಂಪೌಂಡ್ ಅಥವಾ ಈ ಒಂದು ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಇದು ಕೂಡ ನಮಗೆ ಆಪ್ಟಿಕಲಿ ಆ್ಯಕ್ಟಿವ್ ಆಗಲ್ಲ, ನಿಮ್ಗೆ ಆಲ್ರೆಡಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಯಾಕೆ, ಸೊ ಒಂದು ಕಾರ್ಬನ್ ಆಟಮ್ಗೆ 3 ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಸೊ ಇದು ಕೂಡ ಏನಾಗಲ್ಲ ನಮಗೆ, ಸೊ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಆಗಲ್ಲ. ಹಾಗಾಗಿ ರೈಟ್ ಆನ್ಸರ್ ಯಾವುದಾಗುತ್ತೆ, ಬ್ಯೂಟೇನ್ 12 ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಕ್ಲಾಸು ಇನ್ನೂ ಇನ್ ಡೀಟೇಲಾಗಿ ನಾವು ಮಾಡ್ತಾ ಹೋಗ್ಬೋದು. ಸೊ ಮಾಡ್ತಾ ಹೋಗೋಕೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ. ಸೊ ಆ ಒಂದು ಇನ್ ಡೀಟೇಲ್ ಕ್ಲಾಸ್ ನಾವೇನು ಮಾಡ್ತೀವಿ ಅಂದಾಗ ನಮ್ಮ ಸಬ್ಸ್ಕ್ರಿಪ್ಷನ್ ಕ್ಲಾಸಲ್ಲಿ ನಾವು ಹಾಕಿರ್ತೀವಿ. ಸೊ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಒಂದು ಕ್ಲಾಸ್ಗಳನ್ನು ತಗೊಂಡು ಚೆನ್ನಾಗಿ ಓದಿ ಸ್ಟಡಿ ಮಾಡಿ ಅಂತ ಹೇಳ್ತಾ, ಸೊ ನಾವೇನು ಮಾಡೋಣ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಮೂವ್ ಆಗೋಕ್ಕಿಂತ ಮುಂಚೆ, ಸೊ ಇಲ್ಲಿ ನಾನು ಹೇಳಿದ್ನಲ್ವ, ಇಲ್ಲಿ ಆಲ್ ಅಂತ ಬಂತಿಲ್ಲಿ ಏನು ಬಂತು, ಓಕೆ ಆಲ್ ಅಂತ ಬಂತಲ್ವಾ, ಓ ಎಲ್ ಅಂತ ಇದೆ. ಸರ್ ಯಾಕೆ ಸರ್ ಓ ಎಲ್ ಬಂತು, OL ಅಂದರೆ ದಟ್ ಈಸ್ ದ ಸಬ್ಸ್ಕ್ರಿಪ್ಟ್ ಆಫ್ ಯಾವುದು, ಆಲ್ಕೋಹಾಲ್ ಅಂತ ಕರೀತೀವಿ. ಇಲ್ಲಿ ಇನ್ನೊಂದಿಷ್ಟು ಫಂಕ್ಷನಲ್ ಗ್ರೂಪ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವುದು ಅಂತ ಅಂದಾಗ ಫಂಕ್ಷನಲ್ ಗ್ರೂಪ್ಸು ದಟ್ ಈಸ್ OH ಬರುತ್ತೆ, ಆಲ್ಕೋಹಾಲ್ ಅಂತ ಕರಿತೀವಿ, ಇದಕ್ಕೆ OL ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟು CHO ಬರುತ್ತೆ, ಇದನ್ನು RDID ಅಂತ ಕರಿತೀವಿ, AL ಯೂಸ್ ಮಾಡ್ತೀವಿ ಸಬ್ಸ್ಕ್ರಿಪ್ಟ್ ನಾವು. ನೆಕ್ಸ್ಟು ನಮಗೆ COOH ಅಂತ ಕರಿತೀವಿ, ದಟ್ ಈಸ್ ಏನಂತ ಕರಿತೀವಿ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತಾ ಹೋಗ್ತೀವಿ, ಅದಕ್ಕೆ OIC ಆ್ಯಸಿಡ್ ಅಂತ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬರುತ್ತೆ CO ಗ್ರೂಪ್ ಅಂತ ಬರುತ್ತೆ, ಈ CO ಅಂತ ಏನು ಕರಿತೀವಿ, ಕಾರ್ಬೋನಿಲ್ ಅಂತ ಹೇಳ್ತಾ ಹೋಗ್ತೀವಿ. ಇದಕ್ಕೆ ನಾವೇನು ಮಾಡ್ತೀವಿ, ಕಾರ್ಬೋನಿಲ್ ಅಂತ ಯೂಸ್ ಮಾಡ್ತೀವಿ, ಕಾರ್ಬೋನಿಲ್ ಅಥವಾ ಏನು ಮಾಡ್ತೀವಿ, ONE ಅಂತ ಯೂಸ್ ಮಾಡ್ತೀವಿ. ಸಬ್ಸ್ಕ್ರಿಪ್ಟ್ ಏನು ಮಾಡ್ತೀವಿ, ONE ಅಂತ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ನಾವೇನು ಮಾಡ್ತೀವಿ, ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಇನ್ನೂ ಬರುತ್ತೆ ನಮಗೆ, ಅಮೈನ್ ಅಂತ ಬರುತ್ತೆ, NH2 ಗ್ರೂಪ್ ಅಂತ ಬರುತ್ತೆ, ಹೌದಲ್ವಾ. ಸೊ ಈ ರೀತಿಯಾಗಿ ಏನಾಗುತ್ತೆ, ನಮಗೆ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ಸ್ ಏನಾಗುತ್ತೆ ಬರ್ತಾ ಹೋಗ್ತವೆ. ಇನ್ನೂ ಜಾಸ್ತಿ ಫಂಕ್ಷನಲ್ ಗ್ರೂಪ್ಸ್ ಇದ್ದಾವೆ. ಸೊ ಇವಾಗ ಹೇಳ್ತಾ ಹೋದರೆ ಆಗಲ್ಲ, ಹೌದಲ್ವಾ. ಸೊ ಅಷ್ಟು ನಮಗೆ ಸಿಕ್ಕಾಪಟ್ಟೆ ಫಂಕ್ಷನಲ್ ಗ್ರೂಪ್ ಇದ್ದಾವೆ, ಅದನ್ನ ಇನ್ನೊಂದು ಕ್ಲಾಸಲ್ಲಿ ಏನು ಮಾಡೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆ ಒಂದು ಫಂಕ್ಷನಲ್ ಗ್ರೂಪು ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಗ್ಗೆ ನಾವು ಏನು ಮಾಡೋಣ, ನೆಕ್ಸ್ಟ್ ನಿಮ್ಮ ಮುಂದಿನ ಕ್ಲಾಸ್ಗಳಲ್ಲಿ ಏನು ಮಾಡ್ತೀವಿ, ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ, ಈ ಕ್ವಶನ್ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡು, ಸೊ ನಾವು ಇದಕ್ಕೆ ಆನ್ಸರ್ ಏನು ಬರುತ್ತೆ, ಬ್ಯೂಟೇನ್ 12 ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ದ ನೆಕ್ಸ್ಟ್ ಕ್ವಶನ್ ಏನಿದೆ, ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ಕ್ಯಾಲ್ಶಿಯಂ ಕ್ಲೋರೈಡ್ ಅಂತ ಇದೆ. ಸೊ ಅಂದರೆ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ಕ್ಯಾಲ್ಶಿಯಂ ಕ್ಲೋರೈಡ್ ಅಂತ ಇದೆ, ಹೌದಲ್ವಾ. ಸೊ ಆಪ್ಷನ್ ಕೊಟ್ಟಿದ್ದಾರೆ 58.5U, 111U, 18U, 136U ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಆನ್ಸರ್ ಯಾವುದು ಅಂತ ನೋಡೋಣ ಇದಕ್ಕೆ. ಸೊ ಫಾರ್ಮುಲಾ ಯೂನಿಟ್ ಮಾಸ್ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಅಂದ್ಕೊಂಡ್ಬಿಡ್ಬೇಕು, ನೋಡ್ಕೋಬೇಕು. ಸೊ ಇದನ್ನೇನು ಕೊಟ್ಟಿದ್ದಾರೆ ಅಂತಂದಾಗ, ಸೊ ಇದಕ್ಕೆ ನಾವು ಮಾಲಿಕ್ಯುಲರ್ ಮಾಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಇದಕ್ಕೆ ಮಾಲಿಕ್ಯುಲರ್ ಮಾಸ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ಅಂದರೆ ಈ ಮಾಲಿಕ್ಯುಲರ್ ಮಾಸ್ನ ನಾವೇನು ಮಾಡ್ತೀವಿ, ಫಾರ್ಮುಲಾ ಯೂನಿಟ್ ಮಾಸಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವಿ, ಅಂದರೆ ಯೂನಿಫೈಡ್ ಮಾಸಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವಿ, ಅಥವಾ ಅಟೋಮಿಕ್ ಮಾಸ್ ಯೂನಿಟಲ್ಲೂ ಕೂಡ ಏನು ಮಾಡ್ತೀವಿ, ಮೆಷರ್ ಮಾಡ್ತಾ ಹೋಗ್ತೀವಿ. ಸೊ ಮಾಲಿಕ್ಯುಲರ್ ಮಾಸ್ ನಿಮಗೆ ಗೊತ್ತಿರ್ಬೋದು. ಸೊ ಇನ್ ಟರ್ಮ್ಸ್ ಆಫ್ ಗ್ರಾಮಲ್ಲಿ ಹೇಳ್ತೀವಿ ಅಲ್ವಾ. ಸೊ ಅದನ್ನು ನಾವೇನು ಮಾಡ್ತೀವಿ, ಯೂನಿಫೈಡ್ ಮಾಸ್ ಮತ್ತು ಅಟಮಿಕ್ ಮಾಸ್ ಯೂನಿಟಲ್ಲಿ ಮಾಡ್ತೀವಿ. ಸೊ ಟ್ರಾನ್ಸ್ಫರ್ ಮಾಡಿ ಅಥವಾ ಸೊ ಅದನ್ನ ಕನ್ವರ್ಟ್ ಮಾಡಿ ಹೇಳ್ತಾ ಹೋದರೆ ನಮಗೇನಾಗುತ್ತೆ, ಫಾರ್ಮುಲಾ ಯೂನಿಟ್ ಮಾಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಹಾಗಾದರೆ ಸರ್ ಹೆಂಗೆ ಕಂಡುಹಿಡಿದು ಸರ್, ನೀವು ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿದ್ರೆ ಸಾಕು, ಯೂನಿಫೈಡ್ ಮಾಸ್ನ ಕಂಡುಹಿಡಿದಂಗೆ, ಹೌದಲ್ವಾ. ಸೊ ಹಾಗಾದರೆ ಕ್ಯಾಲ್ಶಿಯಂ ಕ್ಲೋರೈಡ್ ತಗೊಳ್ಳೋಣ, ಹೌದಲ್ವಾ. ಕ್ಯಾಲ್ಶಿಯಮ್ದು ಅಟಮಿಕ್ ನಂಬರ್ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾದರೆ ಅಟಮಿಕ್ ವೆಯ್ಟ್ ಎಷ್ಟಾಗುತ್ತೆ ಅಂದಾಗ 40 ಆಗುತ್ತೆ. ಪ್ಲಸ್ ಕ್ಲೋರಿನ್ ಇದೆ, ಎಷ್ಟಿದಾವೆ ಕ್ಲೋರಿನ್ಸು, 2 ಇದೆ. ಸೊ ಅದು ಅಟಮಿಕ್ ವೆಯ್ಟ್ ಬಂದುಬಿಟ್ಟು 35.5 ಆಗುತ್ತೆ. ಸೊ ಟೋಟಲ್ ಮಾಡೋದು ನಿಮಗೆ ಎಷ್ಟಾಗುತ್ತೆ, 40 + 71 ದಟ್ ಈಸ್ 111. ಸೊ ಗ್ರಾಮ್ ಅಂತಲೂ ಬರಿಬೋದು, ಅಥವಾ ಯು ಅಂತ ಬರಿಬೋದು, ಅಥವಾ AMU ಅಂತಲೂ ಕೂಡ ಬರಿಬೋದು. ಈ ಥರ ಮೂರಲ್ಲೂ ಕೂಡ ನಿಮ್ಗೆ ಏನು ಮಾಡ್ಬೋದು, ಆಪ್ಷನ್ನ ಕೊಡ್ಬೋದು ಅವರು. ಸೊ ಹಾಗಾದರೆ ಬೆಸ್ಟ್ ಆಪ್ಷನ್ ಅಥವಾ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದಾಗ 111U ಆಗ್ತಾ ಹೋಗುತ್ತೆ.
ಸೊ ಹೀಗೆ ನೀವು ಸುಮಾರಷ್ಟು ಮಾಲಿಕ್ಯೂಲ್, ಯಾವುದೇ ಮಾಲಿಕ್ಯೂಲ್ ಕೊಡಲಿ, ನೀವು ಈ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿದ್ರೆ ಸಾಕು. ಸೊ ಯೂನಿಫೈಡ್ ಮಾಸ್ ಅಥವಾ ಅಟೋಮಿಕ್ ಮಾಸ್ ಯೂನಿಟ್ನ ಕಂಡುಹಿಡಿದಂಗೆ ಅಂತ ಹೇಳ್ತಾ, ಸೊ ಇದೇ ಥರ ನಾವೇನು ಮಾಡೋಣ, ಮುಂದಿನ ಕ್ಲಾಸ್ಗಳಲ್ಲಿ ಇನ್ ಡೀಟೇಲ್ ಆಗಿ ಸೊ ಏನು ಮಾಡ್ತಾ ಹೋಗ್ತೀವಿ ಅಂದಾಗ, ಸೊ ಈ ಥರ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈ ಥರ ಇನ್ ಡೀಟೇಲಾಗಿ ಕ್ವಶನ್ಸ್ನ ಡಿಸ್ಕಸ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ, ಸೊ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡಿ, ನಾವು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಒಂದು ಆ್ಯಂಗಲಲ್ಲಿ ಡಿಸ್ಕಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಕ್ವಶನ್ ತಗೊಂಡಾಗ ಏನಾಗುತ್ತೆ, ಆಟೋಮೆಟಿಕಲಿ 360 ಡಿಗ್ರಿ ಆ್ಯಂಗಲಲ್ಲಿ ಅಂದಾಗ 4 ಆಪ್ಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಂಪ್ಲೀಟ್ ಇನ್ಫಾರ್ಮೇಷನ್, ಅರ್ಧಂಬರ್ಧ ತಿಳ್ಕೊಂಡ್ರೆ ಯೂಸ್ ಇಲ್ಲ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಂಡಾಗ ಏನಾಗುತ್ತೆ, ಸೊ ಆಟೋಮೆಟಿಕಲಿ ನಾವು ಎಕ್ಸಾಮ್ಗಳಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಸೊ ಹೀಗೆ ನೀವು ಏನು ಮಾಡಬೇಕು, ಪ್ರತಿಯೊಂದು ಎಕ್ಸಾಮ್ನು ಕೂಡ ಫೇಸ್ ಮಾಡಬೇಕಾದ್ರೆ ಇನ್ ಡೀಟೇಲಾಗಿ ಓದ್ತಾ ಚೆನ್ನಾಗಿ ರೆಡಿ ಆಗಬೇಕು. ಫಸ್ಟು ಎಕ್ಸಾಮ್ ಬರೋಕ್ಕಿಂತ ಮುಂಚೆನೇ ರೆಡಿ ಆಗಿರಬೇಕು. ನಾನು ನೋಟಿಫಿಕೇಷನ್ ಆದಮೇಲೆ ರೆಡಿ ಆಗ್ತೀನಿ, ಸೊ ನಾನು ನೋಟಿಫಿಕೇಷನ್ ಆದಮೇಲೆ ಓದ್ತೀನಿ ಅಂತ ಅಂದ್ಕೊಂಡ್ರೆ, ಸೊ ನಮ್ಮಷ್ಟು ಮುಟ್ಟಾಡೋದು ಯಾರೂ ಇಲ್ಲ. ಯಾಕಂತ ಅಂದಾಗ ನೋಟಿಫಿಕೇಷನ್ ಆದಮೇಲೆ ನಮಗೆ 1 ಮಂತ್ ಅಥವಾ 1.5 ಮಂತ್ ಸಿಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಒಂದು 2 ಮಂತ್ಸ್ ನಿಮಗೆ ಸಿಗ್ಬೋದು ಅಷ್ಟೇ, ಬಿಟ್ಟರೆ ಅದಕ್ಕಿಂತ ನಿಮಗೆ ಟೈಮ್ ಜಾಸ್ತಿ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ಇನ್ ಕೇಸ್ ಏನಾದರೂ ಎರಡು ಎಕ್ಸಾಮ್ ಒಂದೇ ಸತಿ ಬಂದಾಗ ಯಾವುದಂತ ಓದ್ತೀರಾ, ಹೌದಲ್ವಾ? ಸೊ ನಿಮಗೆ ಜಾಬ್ ಇಂಪಾರ್ಟೆಂಟ್ ಆಗಿರುತ್ತೆ, ಅಲ್ಲಿ ಕನ್ಫ್ಯೂಷನ್ ಏನಾಗುತ್ತೆ, ಅರ್ಧ ಟೈಮ್ ಹೋಗಿಬಿಡುತ್ತೆ. ಹಾಗಾಗಿ ಸೊ ನೀವು ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆ ಸೊ ಏನು ಮಾಡಬೇಕು, ನಾನು ಎಕ್ಸಾಮ್ಗೆ ಓದ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಫಸ್ಟು ಯಾವ ಸಬ್ಜೆಕ್ಟು ಸ್ಪೆಸಿಫಿಕ್ ಆಗಿದೆ ಆ ಸ್ಪೆಸಿಫಿಕ್ ಸಬ್ಜೆಕ್ಟ್ನ ಮುಗಿಸ್ಕೊಳ್ಳಿ. ಸೊ ಜನರಲ್ ಸಬ್ಜೆಕ್ಟ್ನ, ಯಾಕಂತಂದಾಗ ಎಲ್ಲ ಎಕ್ಸಾಮ್ಗೂ ಬರುತ್ತೆ ಜನರಲ್ ಸಬ್ಜೆಕ್ಟು, ಅವನ್ನ ಒಂದು ಸತಿ ಮುಗಿಸ್ಕೊಂಡ್ಬಿಟ್ರೆ ಮುಗೀತು. ಅದಾದಮೇಲೆ ಸೊ ನೀವು ಸ್ಪೆಸಿಫಿಕ್ ಸಬ್ಜೆಕ್ಟ್ನ ಸೊ ಕಂಪ್ಲೀಟಾಗಿ ಓದ್ಕೊಂಡ್ರೆ ನಿಮ್ಮ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ HSTR, GPSTR, ಕರ್ನಾಟಕ TET ಮತ್ತು ಸೊ 10th ಕ್ಲಾಸ್ LB ಆಗಿರ್ಬೋದು, ಮತ್ತು ಜನರಲ್ ಸೈನ್ಸ್ ಕ್ಲಾಸಸ್ ಆಗಿರ್ಬೋದು, ಇವೆಲ್ಲ ಕ್ಲಾಸಸ್ಗಳು ನಮ್ಮ ಒಂದು ಸಾಧನಾ ಶಂಕರ್ ಅಕಾಡೆಮಿಲಿ ಲಭ್ಯ ಇರುತ್ತೆ. ಸೊ ನಿಮಗೆ ಇನ್ ಡೀಟೇಲ್ ಕ್ಲಾಸಸ್ಗಳು ಬೇಕಂದಾಗ ಕೆಳಗಡೆ ಕಾಣಿಸ್ತಕ್ಕಂಥ ಈ ನಂಬರ್ಗೆ ಕಾಲ್ ಮಾಡಿ. ಸೊ ಕಾಲ್ ಮಾಡಿ ಅಥವಾ ನೀವು ಮೆಸೇಜ್ ಮಾಡಿ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ, ಈ ಕ್ಲಾಸಸ್ಗಳನ್ನ ತಗೊಳ್ಳೋಕ್ಕೆ ತುಂಬ ಇನ್ನೂ ಈಸಿ ಆಗುತ್ತೆ. ನಮ್ಮ ಸಾಧನಾ ಶಂಕರ್ ಅಕಾಡೆಮಿ ಸೊ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಫೇಸ್ಬುಕ್ಕಲ್ಲಿ ಸಿಗುತ್ತೆ. ಸೊ ಹಾಗೆ ನಿಮ್ಮ ವಾಟ್ಸಪ್ಪಲ್ಲಿ ಕೂಡ ಏನಾಗಿದೆ, ಚಾನಲ್ ಕ್ರಿಯೇಟ್ ಆಗಿದೆ. ಆ ಚಾನಲ್ಗೆ ಸೊ ನೀವು ಜಾಯ್ನ್ ಆಗಿ, ಸೊ ನಾವು ಹಾಕ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ನ ನೀವು ಗೇನ್ ಮಾಡ್ಕೊಂಡು ಆದಷ್ಟು ನಾಲೆಡ್ಜ್ ತಗೊಂಡು ಸೊ ಪ್ರತಿಯೊಂದು ಎಕ್ಸಾಮ್ನು ಕ್ಲಿಯರ್ ಮಾಡಿ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗೌರ್ಮೆಂಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿ. ಸೊ ಆದಷ್ಟು ಬೆಸ್ಟ್ ಗೌರ್ಮೆಂಟ್ ಎಕ್ಸಾಮ್ ಅಥವಾ ಗೌರ್ಮೆಂಟ್ ಜಾಬ್ಗೆ ಸೇರ್ಕೊಳ್ಳಿ. ಸೊ ನಿಮ್ಮ ಲೈಫ್ ಚೆನ್ನಾಗಿರಲಿ. ಹೀಗೆ ನೀವು ಓದ್ತಾ ಇರಿ, ಕಂಟಿನ್ಯೂಸ್ ಆಗಿ ನೀವೇನು ಮಾಡಬೇಕು, ಸ್ಟಡಿನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾಕಪ್ಪ ಅಂತ ಅಂದಾಗ ಸೊ ಡೆಡಿಕೇಶನ್ ನಮ್ಮದು ಯಾವಾಗ 100% ಇರುತ್ತೋ ಸೊ ಆವಾಗ ಲಕ್ ಬರುತ್ತೆ. ಸೊ ನಿಮ್ಮ ಲಕ್ಕಿಗೋಸ್ಕರ ಕಾಯ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ನೀವು ಡೆಡಿಕೇಶನ್ ಹಾಕ್ತಾ ಇದೆ ಸೊ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಡೆಡಿಕೇಶನ್ ಪ್ಲಸ್ ಲಕ್ ಯಾವಾಗ ಎರಡು ನಿಮಗೆ ಅಟ್ ಎ ಟೈಮ್ ಸೇರುತ್ತಲ್ವಾ, ಸೊ ಆವಾಗ ನಿಮಗೆ 100% ಸಕ್ಸಸ್ ಸಿಗುತ್ತೆ. ಸೊ ಆ ದಿನ ಒಂದಿನ ಬಂದೇ ಬರುತ್ತೆ. ಇವಾಗ ನೀವು ಬೇಜಾರಾಗಿರ್ಬೋದು, ನನಗೆ ಗೌರ್ಮೆಂಟ್ ಜಾಬ್ ಆಗಿಲ್ಲ ಅಂತ, ಬಟ್ ಬೇಜಾರಾಗಬೇಡಿ. ಸೊ ಓದಿದಂಥ ನಾಲೆಡ್ಜ್ ಎಲ್ಲೂ ಹೋಗಲ್ಲ. ಒಂದಲ್ಲ ಒಂದಿನ ನೀವೇನು ಮಾಡ್ತೀರಾ, ಗೌರ್ಮೆಂಟ್ ಜಾಬಲ್ಲಿ ಕ್ಲಿಕ್ ಆಗೇ ಆಗ್ತೀರಾ. ಸೊ ಕ್ಲಿಕ್ ಆಗಿಲ್ಲ ಅಂದರೂ ಕೂಡ ನಿಮಗೆ ಸೊ ನಾಲೆಡ್ಜ್ ಅಂತೂ ಸಿಕ್ಕಾಪಟ್ಟೆ ನಾಲೆಡ್ಜು ಬೆಳೆದಿರುತ್ತೆ, ಏನಾಗಿರುತ್ತೆ. ಸೊ ಹೀಗೆ ಮುಂದಿನ ದಿನ ನೀವು ಕೂಡ ಟೀಚರ್ ಆಗೋಂಥ ಒಂದು ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ಬೇಜಾರಾಗಬಾರ್ದು. ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿ ನಾವೇನು ಮಾಡಬೇಕು, ಮುಂದೆ ಸಾಗಬೇಕು. ಸೊ ಬಟ್ ಹಾಗಂತ ನಮಗೆ ಜಾಬ್ ಸಿಗಲ್ಲ ಅಂತಂದು ಕೂತ್ಕೊಂಡು ನಾವು ಪ್ರಯತ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಜಾಬ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಇರ್ತಕ್ಕಂಥ ಕ್ಲಾಸಸ್ಗಳನ್ನ ಉಪಯೋಗ ಮಾಡಿಕೊಂಡು ಆದಷ್ಟು ಹೆಚ್ಚೆಚ್ಚಾಗಿ ಸ್ಟಡಿ ಮಾಡಿ. ಸೊ ನಮ್ಮ 100% ಅಲ್ಲ 200% ಎಫರ್ಟ್ ಹಾಕಿ ನಾವು ಓದ್ತಾ ಹೋದಾಗ ನಮಗೆ ಗೌರ್ಮೆಂಟ್ ಜಾಬ್ ಸಿಗೋಂಥ ಚಾನ್ಸಸ್ಸು 100% ಇರುತ್ತೆ ಅಂತ ಹೇಳ್ತಾ, ಹೀಗೆ ನಮ್ಮ ಸಾಧನಾ ಶಂಕರ್ ಅಕಾಡೆಮಿನ ನೋಡ್ತಾ ಇರಿ. ಸೊ ಬೆಳೆಸ್ತಾ ಇರಿ. ಸೊ ನಿಮ್ಮ ಆಶೀರ್ವಾದ ಅಥವಾ ನಿಮ್ಮ ಪ್ರೇರಣೆ ನಮಗೆ ಇದ್ದಾಗ ಆಟೋಮೆಟಿಕಲಿ ಏನಾಗುತ್ತೆ, ನಾವು ಇನ್ನಷ್ಟು ಜಾಸ್ತಿ ಕ್ಲಾಸ್ನ ಇನ್ನೂ ಚೆನ್ನಾಗಿ ನಿಮ್ಮ ಮುಂದೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ಬೇಗ ಒಂದು ನಿಮ್ಮ ಈ ಆನ್ಲೈನ್ ಕ್ಲಾಸ್ ಏನಾಗುತ್ತೆ ನಿಮ್ಮ ಮುಂದೆ ಸಾಧನಾ ಶಂಕರ್ ಅಕಾಡೆಮಿ ತರ್ತಾ ಹೋಗುತ್ತೆ. ಸೊ ಹೀಗೆ ಒಂದು ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ, ಸೊ ನಾವು ಕೊನೆಗೆ ಏನು ಮಾಡೋಣ, ಕೊನೆಗೆ ಒಂದು ಮಾತು ಹೇಳ್ತೀನಿ ನಿಮಗೆ. ಸೊ ಏನಪ್ಪ ಅಂತಂದಾಗ, ಸೊ ನೀವು ಓದಬೇಕಾದ್ರೆ ಯಾವ ರೀತಿಯಾಗಿ ಓದಬೇಕು ಅಂತಂದಾಗ, ಸೊ ನೀವು 360 ಡಿಗ್ರಿಯಲ್ಲಿ ಓದ್ತಾ ಬನ್ನಿ. ಹಾಗೆ ಕೊನೆಗೆ ಈ ಒಂದು ಕ್ಲಾಸಸ್ಗಳು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತ, ಸೊ ಹೀಗೆ ಹೆಚ್ಚೆಚ್ಚಾಗಿ ನಮ್ಮನ್ನು ಪ್ರೋತ್ಸಾಹ ಮಾಡಿ. ಸೊ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲೀಸ್ಗಾಗಲಿ. ಯಾಕಂದರೆ ತುಂಬ ಜನ ಕಾಯ್ತಾ ಇರ್ತಾರೆ. ಸೊ HSTR GPSTRಗೆ ವಿಡಿಯೋಗಳಿಲ್ಲ, ನಮಗೆ TET ವಿಡಿಯೋಗಳಿಲ್ಲ. ಎಷ್ಟೋ ಜನ TETನ ಒಳ್ಳೆ ಕಬ್ಬಿಣದ ಕಡಲೆ ಅಂದ್ಕೊಂಬಿಟ್ಟಿದ್ದೀರಾ, ನಮಗೆ TETನ ಪಾಸ್ ಮಾಡೋಕ್ಕಾಗಲ್ಲ ಅಂದ್ಕೊಂಬಿಟ್ಟಿದ್ದೀರಾ. ಸೊ ಹಾಗೆ ಸಾಧ್ಯನೇ ಇಲ್ಲ. TET ಅಷ್ಟು ಈಸಿ ಒಂದು ಎಕ್ಸಾಮು ಮತ್ತು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾ, ಸೊ ನಾವು ಕೊಟ್ಟಂಥ ಎಲ್ಲ ಕ್ಲಾಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ.
ಶಂಕರ್ ಸರ್ ಮಾಡಿದಂಥ ಪ್ರತಿಯೊಂದು ಸೈನ್ಸ್ ಕ್ಲಾಸ್ನ ನೀವು ನೋಡಿದ್ದೇ ಆದರೆ ಸೊ ನೀವು ಯಾವುದೇ ಕಾರಣಕ್ಕೂ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ TETನ ಫೇಲ್ ಆಗೋಂಥ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ, ಸೊ ಆದಷ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ಕ್ಲಾಸ್ಗಳಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಸೊ ಧನ್ಯವಾದಗಳು, ನಮಸ್ಕಾರ.